ಗ್ರಂಥ ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಮೊದಲಿಗೆ ವಚನ ಗಾಯನ ನಿರ್ವಹಿಸಲಿಕ್ಕೆ ಬರ್ತಾ ಇದ್ರು ನಮ್ಮ ನಾರಾಯಣಪ್ಪನವರು. ಅವರು ಸ್ವಲ್ಪ ಬೇರೆ ಕಾರ್ಯಕ್ರಮದ ನಿಮಿತ್ತ ತಡವಾಗಿ ಆಗಮಿಸಿದ್ದಾರೆ. ಅದಕ್ಕಾಗಿ ಈಗ ಅವರಿಗೊಂದು ವಚನ ಗಾಯನವನ್ನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಶರಣರಾಗಿರ್ತಕ್ಕಂಥ ನಾರಾಯಣಪ್ಪ ಮಾಡ್ಸೂರವರು ವೇದಿಕೆಗೆ ಆಗಮಿಸಿ ಒಂದು ವಚನ ಗಾಯನವನ್ನ ನಡೆಸಿಕೊಡ್ಬೇಕಂತ ಅವರಲ್ಲಿ ವಿನಂತಿ. ಓಕೆ, ಬಿಡಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ. ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲಿದೆ ಮುಕುತಿ ಮುಕುತಿ, ಸಾರಿ ಚೆಲ್ಲಿದೆ ಮುಕುತಿ. ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲಿದೆ ಮುಕುತಿ. ವೇದದ ಮಂತ್ರದ ಮೋದವಿದ ಮೇಲಿನ ತುಂಬಿಯ ವೇದದ ಮಂತ್ರದ ಮೋದವಿದ ಮೇಲಿನ ತುಂಬಿಯ ಆದಿಯಾದ ಸಾಧಕರಿಗಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲಿದೆ ಮುಕುತಿ ಮುಕುತಿ, ಸಾರಿ ಚೆಲ್ಲಿದೆ ಮುಕುತಿ. ಎತ್ತ ನೋಡಲು ಪರ ಬ್ರಹ್ಮರದ ಸುತ್ತಮುತ್ತಮುತ್ತ ಸುರದಿಯರ ಎತ್ತ ನೋಡಲು ಪರ ಬ್ರಹ್ಮರದ ಸುತ್ತಮುತ್ತಮುತ್ತ ಸುರದಿಯರ ಮತ್ತೆ ಮತ್ತೆ ಕಾಂಬುರಾಗ ಗುರು ಪುತ್ರರಿಗಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲಿದೆ ಮುಕುತಿ ಮುಕುತಿ, ಸಾರಿ ಚೆಲ್ಲಿದೆ ಮುಕ್ತಿ. ಹಿಂದೆ ನೋಡಲು ನಿಂದಿಯದ ಮುಂದೆ ನೋಡಲು ನಿಂದಿಯದ ಹಿಂದೆ ನೋಡಲು ನಿಂದಿಯದ ಮುಂದೆ ನೋಡಲು ಬಂದಿಯದ ಸಂದು ಸದಿಯರು ಬೆಳದಿನಾದ ಆನಂದ ಗುಹೇಶ್ವರ ಲಿಂಗವಿದನ್ನ ಸಾರಿ ಚೆಲ್ಲಿದೆ ಮುಕುತಿ ಮುಕುತಿ, ಸಾರಿ ಚೆಲ್ಲಿದೆ ಮುಕುತಿ. ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲಿದೆ ಮುಕುತಿ. ಶರಣಾರ್ಥಿಗಳು ನಾರಾಯಣಪ್ಪ ಮಾಡಿಸೋದವರಿಗೆ ಈಗ ಮೌಢ್ಯ ಮುಕ್ತ ಬದುಕಿಗಾಗಿ ವಚನ ಶ್ರವಣ ಅಂತಕ್ಕಂಥ ಈ ಒಂದು ಕಾರ್ಯಕ್ರಮದಡಿಯಲ್ಲಿ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಪ್ರಬಂಧ ಸ್ಪರ್ಧೆಯನ್ನ ಏರ್ಪಡಿಸಿದ್ರು. ನಮ್ಮ SG ಅಂಪಣ್ ಸರ್ ಅವರು ಬರುವಿಸರ್. ನಾವು ದಿನ ಒಂದು ವಿಷಯ ಕೊಟ್ಟಿದ್ವಿ, ಅನುಭವದ ವಿಷಯ. ಆ ವಿಷಯದ ಅಡಿಯಲ್ಲಿ 30 ದಿನ ವಿಷಯಗಳ ಅಡಿಯಲ್ಲಿ ಅವರು ಒಂದು ಪ್ರಬಂಧವನ್ನ ರಚಿಸಿದ್ರು. ಆ ಪ್ರಬಂಧ ನಿನ್ನೆ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿನಿಯರಿಗೆ ನಮ್ಮ SG ಅಂಪಣ್ ಸರ್ ಏನ್ ಮಾಡ್ಯಾರ, ಪ್ರಥಮ ಬಹುಮಾನ ಬಂದವರಿಗೆ 5 ರೂಪಾಯಿ ಘೋಷಣೆ ಮಾಡ್ಯಾರ, ದ್ವಿತೀಯ ಬಹುಮಾನ ಬಂದವರಿಗೆ 300 ರೂಪಾಯಿ ಮತ್ತು ತೃತೀಯ ಬಹುಮಾನ ಪಡೆದವರಿಗೆ 200 ರೂಪಾಯಿಯನ್ನ ನೀಡ್ತಾರಂತವ್ರಿಗೆ. ಇದು ಕಾರಣ ಇಷ್ಟೇ, ನಮ್ಮ ಮಕ್ಕಳು ಇನ್ನೂ ಹೆಚ್ಚಿನ ಈ ರೀತಿಯಾಗಿರ್ತಕ್ಕಂಥ ಶರಣರ ವಿಚಾರಗಳನ್ನ ಕಲೀಲಿ ಅಂತಕ್ಕಂಥದ್ದು ಪ್ರೋತ್ಸಾಹ ನೀಡಲಿಕ್ಕಾಗಿ. ಅದೇ ರೀತಿಯಾಗಿ ನಮ್ಮ ಎಲ್ಲರಡಿ ಅಪ್ಪರು ಕೂಡ
ಒಬ್ಬ ವಿದ್ಯಾರ್ಥಿನಿಯರು 100 ವಚನಗಳನ್ನ ನಾವು ಕಂಠಪಾಠವಾಗಿ ಹೇಳಿದ್ರೆ ಅವರು ಕೂಡ ಬಹುಮಾನ ರೂಪದಲ್ಲಿ ನೀಡುತ್ತೀವಿ ಅಂತ ಹೇಳಿದ್ದಾರೆ. 100 ವಚನಗಳು ಒಬ್ಬೊಬ್ಬ ವಿದ್ಯಾರ್ಥಿನಿಯರು 100 ವಚನ ತಪ್ಪದೇ ಅವರು ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಅವ್ರಿಗೆ ಕೂಡ ಬಹುಮಾನ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ 5,000 ರೂಪಾಯಿ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಎದುರುಗಡೆ ಅಪ್ಪರು 5,000 ರೂಪಾಯಿಯ ಬಹುಮಾನವಾಗಿ ನಿಮಗೆ ಸಿಗ್ತಾ ಇದೆ. 100 ವಚನಗಳು ತಪ್ಪದೇ ಹೇಳ್ಬೇಕು. ನಾವಿಲ್ಲಿ ಅದನ್ನ ಮಾರ್ಕ್ ಹಾಕಂತು ನಾವ್ ಹೆಂಗ್ ಎಣಿಸ್ತು ಅಂದ್ರೆ ನಾವ್ ಎಣಸಕ್ ರೆಡಿ ಇದೀವಿ. ನೀವು 100 ವಚನ ಕಂಟಿನ್ಯೂ ಆಗಿ ಯಾರು ಹೇಳ್ತೀರಿ ಅವರಿಗೆ ಅದು ಬಹುಮಾನ. 5,000 ರೂಪಾಯಿ ಬಹುಮಾನ ನಿಮಗೆ ಸಿಗುತ್ತಂತ ಈ ಸಂದರ್ಭದಲ್ಲಿ ಹೇಳಿ, ಈಗ ಮೊನ್ನೆ ಪ್ರಬಂಧದಲ್ಲಿ ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿನಿಯರು ಪ್ರಥಮ, ದ್ವಿತೀಯ, ತೃತೀಯ ಅಂತೇಳಿ ನಾವು ತೆಗೆದಿದ್ದೀವಿ. ಈಗ ಪ್ರಥಮ ವಿದ್ಯಾರ್ಥಿನಿ ಲಕ್ಷ್ಮಿ ತಂದೆ ಮಲ್ಲಪ್ಪ, ಫಸ್ಟ್ PUC. ಈ ವಿದ್ಯಾರ್ಥಿನಿ ಬಂದು ಪೂಜ್ಯರೊಟ್ಟಿಗೆ ಆಶೀರ್ವಾದವನ್ನ ಪಡ್ಕೊಳ್ಬೇಕು ಹಾಗೂ ಬಹುಮಾನವನ್ನು ಕೂಡ ಪಡ್ಕೋಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಗಂಗಮ್ಮಕ್ಕ ಬಂದು ಆ ವಿದ್ಯಾರ್ಥಿಗೆ ಆಶೀರ್ವದಿಸ್ಬೇಕಂತ ಅಪ್ಪ ಹೇಳಿದ್ದಾರೆ. ವೇದಿಕೆಗೆ ಆಗಮಿಸಿ ಆ ವಿದ್ಯಾರ್ಥಿನಿಯರಿಗೆ ಆಶೀರ್ವಾದ ಮಾಡಬೇಕು. ಗೀತಾ ಮೇಡಮ್ ಬಂದಾರ ಅಂತ ಹೇಳಿ. ಗೀತಾ ಮೇಡಮ್ ಅವ್ರು ಬಂದಿದ್ರೆ ಅವರು ಕೂಡ ವೇದಿಕೆಗೆ ಆಗಮಿಸ್ಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಭಕ್ತಿ ಮೂಲಂ ಬಸವಂ ಕಾಲಕ್ಕೆ ಕಾಲನನುಭವಶೀಲಂ ಬಸವಂ ಜಂಗಮಲೂಲಂ ಬಸವ ರಕ್ಷಿಪುದೆನ್ನ ಸಂಗದ ಬಸವ. ಇಲ್ಲ ಎಲ್ಲರಿಗೂ ಕರ್ಬಿದ್ನು 3 ಲೇಟ್ ಆಗ. ಈಗ ದ್ವಿತೀಯ ಬಹುಮಾನವನ್ನ ಶಿವಮ್ಮ ಸೆಕೆಂಡ್ PUC ವಿದ್ಯಾರ್ಥಿನಿ ಆಗಮಿಸಬೇಕು. ದ್ವಿತೀಯ ಬಹುಮಾನ. ಇನ್ನು ತೃತೀಯ ಜಿ ಶಾಂತ ತಂದೆ ಶರಣಪ್ಪ, ಫಸ್ಟ್ PUC ವಿದ್ಯಾರ್ಥಿನಿ. ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲನನುಪಮಶೀಲಂ ಬಸವಂ ಜಂಗಮಲೂಲಂ ಬಸವ ರಕ್ಷಿಪುದೆನ್ನ ಸಂಗನ ಬಸವ. ಬಾಯಂಬಲ್ಲಿಯನ್ನ ಬಾಳಿತ್ತು ಸಾಯಂಬಲ್ಲಿ ಸರ್ವಜ್ಞಾನಿಯಾದೆನು. ವಾಯಂದು ವಚಿಸುವಡೆ ಚೈತನ್ಯಾತ್ಮಕನಾದೆನು. ಇಂತಿ ಬಸವಾಕ್ಷರ ತ್ರಯಗಳೆನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದು ಕಂಡು ಆನು ನೀನು ಬಸವ ಬಸವ ಎಂದು ಬದುಕಿದೆವು ಕಾಣ ಗುರೀಶ್ವರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಉಳಿದವರು ವೇದಿಕೆ ಇಲ್ಲ ಕೊಡಮ್ಮ. ಒಂದು ಗ್ರೂಪ್ ಫೋಟೋ ಅಲ್ಲ, ಉಳಿದವರಿಗೆ ಭಾಗವಹಿಸ್ತಾರೆ. ಅಂಬಡ್ ಸರ್ ಇಚ್ಛೆ ಮೇರೆಗೆ ಭಾಗವಹಿಸಿದ ವಿದ್ಯಾರ್ಥಿನಿಯರು ವೇದಿಕೆಗೆ ಆಗಮಿಸಬೇಕು. ಅವ್ರ ಹೆಸರು ಹೇಳ್ರಿ. ಮಲ್ಲಿಕಾ ತಂದೆ ಹನುಮಂತ, ಶಾಂತಾ ನಿಯೋಗಲ್, ವಿದ್ಯಾಶ್ರೀ, ವನಿತಾ, ವಿಜಯಲಕ್ಷ್ಮಿ, ಅಮೃತ, ಭಾಗ್ಯಲಕ್ಷ್ಮಿ, ಮಂಜುಳಾ ಈ ವಿದ್ಯಾರ್ಥಿನಿಯರು ಬಂದು ಪುಸ್ತಕವನ್ನ ಸ್ವೀಕರಿಸಿಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇನ್ನೂ ಹೆಚ್ಚೆಚ್ಚಿಗೆ ನೀವು ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕಂತ ಹೇಳಿ ನಿಮಗೆ ಇವತ್ತು ಬಹುಮಾನ ಕೊಟ್ಟು ಅದ್ರ ಜೊತೆಗೆ ಸತ್ಕರಿಸಿದ್ದಾರೆ. ಜವಾಬ್ದಾರಿ ಹೆಚ್ಚಾಗಿದೆ ವಿದ್ಯಾರ್ಥಿನಿಯರೇ. ನಿಮ್ಮ ಓದಿನ ಜೊತೆಗೆ ವಚನ ಸಾಹಿತ್ಯದ ಅಧ್ಯಯನವನ್ನು ಕೂಡ ನೀವು ಮುಂದುವರಿಸಲಿ ಅಂತಕ್ಕಂತ ಆಶಯದೊಂದಿಗೆ ವ್ಯಕ್ತಪಡಿಸುತ್ತಾ ಈಗ ಈ ಒಂದು ವೇದಿಕೆಯ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶರಣಶ್ರೀ ಡಾಕ್ಟರ್ ನಾಗರಾಜ್ ಸರ್ ಅವರು ತಮ್ಮ ವಿಚಾರಗಳನ್ನ ಒಂದು 5 ನಿಮಿಷದಲ್ಲಿ ಹಂಚಿಕೊಳ್ಬೇಕಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಸರ್.
ಸಮಯ ಮಾತ್ರ ಕನ್ನಡ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಬಸವ ಕೇಂದ್ರ, ಯುವ ಬಸವ ಕೇಂದ್ರ, ಮಹಿಳಾ ಬಸವ ಕೇಂದ್ರ, ಬಸವ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾ ಬಸವ ಸಮಿತಿ, ಶರಣ ಸಾಹಿತ್ಯ ಪರಿಷತ್ತು, ರಾಷ್ಟ್ರೀಯ ಬಸವದಳ ಸಿಂಗನೂರಿನ ಸಹಯೋಗದಲ್ಲಿ ಮೌಢ್ಯ ಮುಕ್ತಿಗಾಗಿ ಮುಖ್ಯವಾಗಿ ಬದುಕಿನ ಸಾರಾಂಶಗಳನ್ನು ತಿಳಿಸುತ್ತಾ ಈ ಶ್ರಾವಣ ಮಾಸದಲ್ಲಿ ಕಿವಿಗಳಿಗೆ ಒಳ್ಳೆಯ ಶ್ರವಣವಾಗುವಂತೆ 30 ದಿನಗಳ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಿದ ಸಿಂಗನೂರಿನ ಬಸವದಳ ಎಲ್ಲ ಕಾರ್ಯಕರ್ತರಿಗೂ ನನ್ನ ಶರಣಾರ್ಥಿಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಸಾನ್ನಿಧ್ಯ ವಹಿಸಿದ ಸಿದ್ಧಲಿಂಗ ಮಹಾಸ್ವಾಮಿಗಳು, ಸುವರ್ಣಗಿರಿ ರಕ್ತಮಠ ಒಳಬಳ್ಳಾರಿ ಇವರ ಪಾದಾರವಿಂದಗಳಿಗೆ ಬುಡಮಟ್ಟು ಈ ಕಾರ್ಯಕ್ರಮದ ನೇತೃತ್ವದಲ್ಲಿ ನಡೆಯುತ್ತ ಶ್ರೀ ಮಹಾಲಿಂಗ ಮಹಾಸ್ವಾಮಿಗಳು, ಸುವರ್ಣಗಿರಿ ರಕ್ತಮಠ ಯತ್ನದೊಡ್ಡಿ ಇವರ ಪಾದಗಳಿಗೆ ಬುಡಮಟ್ಟು ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಒಳಬಳ್ಳಾರಿ ಹಾಗೂ ಸಿದ್ಧ ಬಸವ ಮಹಾಸ್ವಾಮಿಗಳು ಬೆಳಗಾನವರು ಇವರ ಶರಣಾರ್ಥಿಗಳನ್ನು ತಿಳಿಸಿ ಈ ಕಾರ್ಯಕ್ರಮದ ಮೇಲೆ ಸಭಾದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಶರಣ ತಾಯಿಗಳು ಹಾಗೂ ಭಾಗಿಯಾಗಿರುವ ಎಲ್ಲ ಶರಣ ಸಂತಾನಗಳು ನನ್ನ ಶರಣಾರ್ಥಿಗಳು. ಈ ಕಾರ್ಯಕ್ರಮಕ್ಕೆ ನಾನು ಸ್ವಲ್ಪ ಲೇಟಾಗಿ ಬಂದರೆ ಕ್ಷಮಿಸಬೇಕು. ಬಂದಾಗ ಶರಣ ಅಶೋಕ ಬರಗುಂಡಿಯವರು ಬಹಳ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ, ಮೌಢ್ಯ ಮುಕ್ತ ಬದುಕಿಗಾಗಿ ಶರಣರಷ್ಟೇ ಅಲ್ಲ, ಈಗಿನ ಕಾಲದಲ್ಲಿ ಪ್ರಕಟಿಯವರಾಗಲಿ, ಕಲಬುರಗಿಯವರಾಗಲಿ, ನಮ್ಮ ಬದುಕಿನ ಮಠದ ಶ್ರೀಗಳಾಗಲಿ ಎಷ್ಟೊಂದು ತಮ್ಮ ಜೀವನ ಮಡಪಾಗಿಟ್ಟು ನಮಗೊಂದು ದಾರಿದೀಪವಾಗಿ ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ಕಳಿಸ್ಕೊಟ್ಟಿದ್ದಾರೆ. ಈ ಸಮಯದಲ್ಲಿ ಆರೋಗ್ಯ ಮತ್ತು ವಚನಗಳು ಅನ್ನೋದನ್ನು ಹೇಳಬೇಕಂತ ನನಗೊಂದು ಮಾತು. ಜೀವನದಲ್ಲಿ ಆರೋಗ್ಯ ಅನ್ನೋದು ಬರೀ ದೈಹಿಕ ಆರೋಗ್ಯ ಅಲ್ಲ, ಮಾನಸಿಕ ಆರೋಗ್ಯ. ಈಗಿನ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಬೇರೆ ಬೇರೆ ಥರ ಕಾಯಿಲೆಗಳು, ಹಾರ್ಟ್ ಆಗಲಿ, ಡಯಾಬಿಟೀಸ್ ಆಗಲಿ, ಇವನ್ನ ನೋಡಬೇಕಾದ್ರೆ ನಾವೇನಂತಂದು ಇವು ಒಂದು ದೈಹಿಕ ಕಾಯಿಲೆಗಳು ಅಂತ ಅನ್ಕೊಂತೀವಿ. ನನ್ನ ಮಾತು ಕೇಳಿದ್ರೆ ಇವೆಲ್ಲ ದಿನನಿತ್ಯ ಹಾಸ್ಪಿಟ್ಲಲ್ಲಿ ನಾವು ನೋಡ್ತಾ ಇರಬೇಕಾದ್ರೆ ಮಾನಸಿಕವಾಗಿರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ಒತ್ತಡಗಳು, ಅದು ಯಾವುದೇ ಇರ್ಬೋದು, ನಮ್ಮ ಮೌಢ್ಯಗಳಾಗಿರ್ಬೋದು ಅಥವಾ ಸಾಂಸಾರಿಕವಾಗಿರ್ತಕ್ಕಂಥ ವ್ಯಸನಗಳಾಗಿರ್ಬೋದು, ಇವನ್ನೆಲ್ಲ ಸೇರಿಕೊಂಡು ನಮ್ಮ ಮನಸ್ಸು ಕಲುಷಿತವಾಗಿದೆ. ಅದು ದೇಹದ ಮೇಲೆ ಪರಿಣಾಮ ಬೀರುತ್ತೆ. ನಾವಂತೀವಿ ಸೌಂಡ್ ಬಾಡಿ ಈಸ್ ಪ್ರೆಸೆಂಟ್ ಇನ್ ಅ ಸೌಂಡ್ ಮೈಂಡ್ ಅಂತ, ಸೌಂಡ್ ಮೈಂಡ್ ಇನ್ ಅ ಸೌಂಡ್ ಬಾಡಿ ಅಂತ. ಅದು ಈಗಿನ ಪರಿಸ್ಥಿತಿಯಲ್ಲಿ ಬಹಳ ಮುಖ್ಯವಾಗಿದೆ. 12ನೇ ಶತಮಾನದಲ್ಲಿ ನಮ್ಮ ಶರಣರು ಇದನ್ನು ಅತ್ಯಂತ ಮಾರ್ಮಿಕವಾಗಿ ಬರೆದಿದ್ದಾರೆ. ಆರೋಗ್ಯದ ಬಗ್ಗೆ ಕಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಚೆನ್ನಾಗಿ ಹೇಳಿದ್ದಾರೆ. ಈಗ ನಮ್ಮಲ್ಲಿ ಬರ್ತಕ್ಕಂಥ ದೈಹಿಕವಾಗಿ ಇರ್ತಕ್ಕಂಥ ಆರೋಗ್ಯದ ಪರಿಣಾಮಗಳು ನಮ್ಮ ಮಾನಸಿಕವಾಗಿ. ಒಂದೇ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ನಿನ್ನೆ ಒಬ್ಬರು ಹೆಸರು ತೊಗೊಳಂಗಿಲ್ಲ, ನಿನ್ನೆ ಒಬ್ಬರು ಕುಡಿಯೋದಿಲ್ಲ, ತಿನ್ನೋದಿಲ್ಲ, ದಿನ 10 ಕಿಲೋಮೀಟರ್ ವಾಕ್ ಮಾಡ್ತಾರೆ, ಆದರೆ 3 ಆರ್ಟರಿ ಬ್ಲಾಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಕಾರಣ ಏನು ಅಂತ ವಿಚಾರ ಮಾಡಿದಾಗ ಅನ್ನಿಸ್ತದೆ, ಇದು ದೈಹಿಕವಾಗಿ ಆರೋಗ್ಯ ಇರೋದ್ರಿಂದ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಕೆಲಸ ನಾವೇನು ಮಾಡ್ತೀವಿ. ಅವರೊಬ್ಬರು ಅಡ್ವೊಕೇಟ್, ಮುಂಜಾನಿಂದ ಸಂಜೆ ಕೆಲಸ ಇಲ್ಲ, ಕೆಲಸ ಕಾಯಕನೇ ಕೈಲಾಸ ಅಂತ ನಮ್ಮ ಶರಣ ಹೇಳಿದ್ದಾರೆ. ಆದರೆ ಆ ಕಾಯಕದಲ್ಲಿ ತೊಡಗಿಸಿಕೊಳ್ಳುತ್ತಾ ನಮ್ಮ ಆರೋಗ್ಯ, ದೈಹಿಕ ಆರೋಗ್ಯ ಅಷ್ಟೇ ಅಲ್ಲದೆ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ನಮ್ಮ ಕರ್ತವ್ಯ.
ಈಗ ಪ್ರಶ್ನೆ ಕೇಳ್ಬೋದು, ಇದಕ್ಕೆ ನನ್ನಲ್ಲಿ ಆನ್ಸರ್ ಇಲ್ಲ. ಒಬ್ಬ ಡಾಕ್ಟರ್ ಆಗಿ, ಒಬ್ಬ ರಿಸರ್ಚರ್, PhD ಸ್ಕಾಲರ್ ಆಗಿ ಈ ಪ್ರಶ್ನೆ ನನಗೆ ಕೇಳಿದ್ರೆ ಇವ್ರಿಗೆ ಯಾಕೆ ಹಾರ್ಟ್ ಅಟ್ಯಾಕ್ ಆಯ್ತು, ಎದಕ್ಕೆ ಈ 3 ಆರ್ಟ್ರಿ ಬ್ಲಾಕ್ ಆಗುತ್ತೆ, ಇವತ್ತು ICUನಲ್ಲಿ ಹಾಕಿದ್ದಾರೆ, ವೆಂಟಿಲೇಟರ್ ಮೇಲೆ ಹಾಕಿದ್ದಾರೆ ಅಂತಂದ್ರೆ ಮುಂಜಾನೆಯಿಂದ ಸಂಜೆವರೆಗೆ ಸರಿಯಾಗಿ ಒಳ್ಳೆ ಕಾರ್ಯಕ್ರಮವನ್ನು ನೆರವೇರಿಸಿ ರಾಯಚೂರಿಗೆ ಹೋಗಿ ಬಂದು ಈಗಾಗಲಿಕ್ಕೆ ಒಂದು ಕಾರಣ ಏನು? ಇದು ನಮ್ಮ ಆಹಾರ ಪದ್ಧತಿ ಆಗಲಿ, ನಮ್ಮ ವಿಚಾರಗಳಾಗಲಿ, ಅಥವಾ ನಮ್ಮಲ್ಲಿರ್ತಕ್ಕಂಥ ಕೆಲವೊಂದು ಮೌಢ್ಯಗಳಾಗಲಿ ಇರಬಹುದು ಅಂತ ನನ್ನ ಕಾರಣ. ಇದು ಬರೀ ದೇಹಕ್ಕೆ ಎಕ್ಸಸೈಸ್ ಆದರೆ ಸಾಗಿಲ್ಲ, ಆಧ್ಯಾತ್ಮಿಕವಾಗಿ ಎಕ್ಸಸೈಸ್ ಬೇಕು. ಅದು ಆಧ್ಯಾತ್ಮಿಕ ಎಕ್ಸಸೈಸ್ ಇವರು ನಮ್ಮಲ್ಲಿ ಇಲ್ಲ. ನಾವು ದೈಹಿಕವಾಗಿ ಮಾಡ್ತೀವಿ, ಜಿಮ್ಮಿಗೆ ಹೋಗ್ತೀವಿ, ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗ್ತೀವಿ, ಆದರೆ ನಮ್ಮ ಮನಸ್ಸನ್ನು ಸ್ವಿಮ್ಮಿಂಗ್ ಮಾಡಕ್ಕೆ ಬಿಡೋದಿಲ್ಲ. ಬಾವಿಗಳಿಗೆ ಕಟ್ಟಿ ಹಾಕಿದ್ವಿ, ಸಮುದ್ರದೊಳಗಿನ ತಿಮಿಂಗ್ಲಾಗಬೇಕು ಹೊರತು ಬಾವಿಗಳು ಕಪ್ಪೆ ಆಗೋದು ಬೇಡ ಅನ್ನೋ ನನ್ನ ಮನಸ್ಸಿಗೆ. ಈ ವಿಚಾರವಾಗಿ ಕೆಲವೊಂದು ವಿರಳವಾದ ವಚನಗಳು ನಮ್ಮ ಬಬ್ಬಿ ಬಚ್ಚಯ್ಯ ಶರಣರು ಹೇಳ್ತಾರೆ, ನೀರಿಲ್ಲದೆ ನೆಲವಿಲ್ಲ, ಬೀಜವಿಲ್ಲದೆ ಮೊಳಕೆ ಇಲ್ಲ, ಘಮವಿಲ್ಲದೆ ಗಂಧವಿಲ್ಲ, ಮರವಿಲ್ಲದೆ ಪರಿಮಳವಿಲ್ಲ, ಇಣಾಂಕದರ ಸೋಮಲಿಂಗೇಶ್ವರದಲ್ಲೂ ಕಾಯ ಲಿಂಗ ಪ್ರಾಣದ ಸಂಬಂಧ ಬೇರೆ ಇಲ್ಲ. ಎಷ್ಟು ಮಾರ್ಮಿಕವಾಗಿ ಹೇಳ್ತಾರೆ. ಸೊ ಕಾಯ, ಲಿಂಗ, ಪ್ರಾಣ ಇವು ಬಹಳ ಮುಖ್ಯವಾದದ್ದು. ಹೆಂಗಂತಂದ್ರೆ ಜೀವನದಲ್ಲಿ ನಾವು ಸಕ್ಸಸ್ ಅಂತ ಎಲ್ಲರೂ ಮೆಜರ್ ಮಾಡೋದು, ಸಕ್ಸಸ್ ಮೆಜರ್ ಮಾಡ್ತಾರೆ. ಸಕ್ಸಸ್ ಒಳ್ಳೆ ಡಾಕ್ಟರ್ ಆಗಬೇಕು, ಒಳ್ಳೆ ಇಂಜಿನಿಯರ್ ಆಗಬೇಕು, ಒಳ್ಳೆ ಇದಾಗಬೇಕು ಅನ್ನೋದು. ಅದರ ಜೊತೆಗೆ ನಮ್ಮ ಆಧ್ಯಾತ್ಮದ ಬಗ್ಗೆ ಒಲವು ಅದು ಬೇಕು. ಅಲ್ಲದೆ ಆಚಾರ ವಿಚಾರಗಳು ಒಂದೇ ಆಗಿರಬೇಕು. ಹೇಳೋದೊಂದು ಮಾಡೋದೊಂದು ಹೇಳ್ತಾರೆ, ಹಳೆ ಕಾಲದಲ್ಲಿ ಹೇಳ್ತಾರೆ, ಹೇಳೋದು ಆಚಾರ, ತಿನ್ನೋದು ಬದನೆಕಾಯಿ ಹಿಂಗಾಗಿ. ಪ್ರೀಚ್ ಅಂಡ್ ವಾಟ್ ಯು ಪ್ರಾಕ್ಟೀಸ್ ಯು ಪ್ರೀಚ್, ಅದು ಇಂಪಾರ್ಟೆಂಟ್, ಅದು ಆಗಬೇಕು. ಈ ನಿಟ್ಟಿನಲ್ಲಿ ಜೈನರು ಒಂದೊಂದು ಮಾತು ಹೇಳ್ತಾರೆ, ಅಂಗಕ್ಕೆ ಲಿಂಗ ಸಂಬಂಧ, ಆತ್ಮಂಗೆ ಅರಿವು ಸಂಬಂಧ, ಅರಿವಿಂಗೆ ನಿಶ್ಚಯ ಸಂಬಂಧ, ನಿಶ್ಚಯ ನಿಜದಲ್ಲಿ ನಿಂದಲ್ಲಿ ಇಷ್ಟ ಲಿಂಗದ ದೃಶ್ಯ ಅಡಗಿತ್ತು, ಗೀಣಾಂಗತರ ಸೋಮಲಿಂಗಯ್ಯನರಿಗಾಗಿ. ಎಷ್ಟು ಮಾರ್ಮಿಕವಾಗಿ ಹೇಳ್ತಾರೆ. ಈ ಒಂದು ವಿಚಾರಗಳು ಬಬ್ಬಿ ಬಿಚ್ಚಯ್ಯನವರು ಹೇಳತಕ್ಕಂಥ ಈ ಶರಣ ಪರಂಪರೆ ಮತ್ತು ಶರಣ ಸಾಹಿತ್ಯ ಗ್ರಂಥದಲ್ಲಿ ಕೊಟ್ಟಂಥ ಅತ್ಯಂತ ಪ್ರಮುಖ ಕೊಡುಗೆಗಳು. ಇವನ್ನ ನಾವು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡೋದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ನಮ್ಮ ಜೀವನದಲ್ಲಿ ಇರ್ತದೆ ಕೆಲವೊಂದು ಘಟ್ಟಗಳು. ಮಕ್ಕಳಾಗಿದ್ದಾಗ ಓದೋದು, ಪ್ರಾಯನಾಗಿದ್ದಾಗ ಕೆಲಸ ಮಾಡೋದು, 40-45 ವರ್ಷಗಳಿಗೆ ಆಧ್ಯಾತ್ಮಿಕ ಹೊರಗಳು ಬರಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಡಿಸೀಸ್ ಬರೋಕ್ಕೆ ಶುರುವಾಗುತ್ತೆ 40 ವರ್ಷ ನಂತರ. ಸೊ ಅವಾಗ ಆಧ್ಯಾತ್ಮ ಅಂದರೆ ನಾವೇನಿಲ್ಲ ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡೋದಲ್ಲ, ಅದು ಆಧ್ಯಾತ್ಮ ಅಲ್ಲ. ಆಧ್ಯಾತ್ಮ ನಮ್ಮ ಮನಸ್ಸನ್ನು ಹಿಡಿತವಾಗಿಟ್ಕೊಳ್ಳೋದು, ನಮಗೆ ನಿಜವಾಗಿ ಅರಿಯೋದು, ನಮಗೇನು ಬೇಕು ಅನ್ನೋದು, ಜೀವನದಲ್ಲಿ ಏನು ಬೇಕು, ಏನನ್ನು ಸಾಧಿಸ್ಬೇಕು, ಹೆಸರು ಸಾಧಿಸ್ಬೇಕು, ಜನರನ್ನು ಸಾಧಿಸ್ಬೇಕು, ಅಥವಾ ಈ ಕಮ್ಯುನಿಟಿ ಸರ್ವಿಸ್, ಕಮ್ಯುನಿಟಿಗಾಗಿ ಕೆಲಸ ಮಾಡೋದು. ಆ ನಿಟ್ಟಿನಲ್ಲಿ ಎಲ್ಲರೂ ಈಗಿರ್ತಕ್ಕಂಥ ಕೆಲವೊಬ್ಬರು 50 ವರ್ಷದ ನಂತರ ಅವೆಲ್ಲ ತೊಡಗಿಸ್ಕೊಂಡು ಈಗ ಮುಂದಿನ ಪೀಳಿಗೆ ಇಲ್ಲಿ ನೋಡ್ತಾ ಇದ್ದೀನಿ, ಈ ಪೀಳಿಗೆ ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು, ಓದಬೇಕು. ದುಡ್ಡು ಇಂಪಾರ್ಟೆಂಟ್, ದುಡ್ಡು ಮುಖ್ಯ. ದೊಡ್ಡಪ್ಪ ಅನ್ನೋದನ್ನು ನಾನು ಬಿಡಂಗಿಲ್ಲ, ಅದನ್ನು ಬೇಕು. ಆದರೆ ಎಷ್ಟು ಬೇಕು, ನನಗೆಷ್ಟು ಬೇಕು, ನನಗೆ ಎಷ್ಟು ಹೆಸರು ಬೇಕು, ಅದರ ಜೊತೆಗೆ ಇದನ್ನು ಮಾಡ್ತಾ ಮಾಡ್ತಾ ನನ್ನ ದೇಹ ಏನಾಗ್ತಾ ಇದೆ, ನಾನು ಅದನ್ನು ಎಷ್ಟೊಂದು ವ್ಯಯ ಮಾಡ್ತಾ ಇದ್ದೀನಿ, ಎಟ್ ವಾಟ್ ಕಾಸ್ಟ್ ಐ ಆಮ್ ಗೆಟಿಂಗ್ ಆಲ್ ಆಫ್ ದಿಸ್, ಅದು ಬಹಳ ಇಂಪಾರ್ಟೆಂಟ್. ಒಬ್ಬ ಡಾಕ್ಟರ್ ಆಗಿ ನಾನು ಕೇಳ್ಕೊಳ್ಳೋದ ವಿನಂತಿ ಏನಂದರೆ, ನಮ್ಮ ದೇಹದ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯ, ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಈ ನಿಟ್ಟಿನಲ್ಲಿ ವಚನಗಳ ಪಾತ್ರ ಮಹತ್ವದ್ದಾಗಿದೆ.
ದಿನಾಲು ಒಂದು ವಚನ ತಿಳ್ಕೊಂಡು ಅದನ್ನು ಓದಿ ಅದರ ಬಗ್ಗೆ ತಿಳ್ಕೊಂಡ್ರೆ ಸಾಕು, ಜೀವನ ಪರಿಪೂರ್ಣವಾಗ್ತದೆ. ಕೆಲವೊಂದು ವಚನಗಳು ತಂದೆಯವರು ಹೇಳ್ತಿರ್ತಾರೆ, ಡೈಲಿ ಮುಂಜಾನೆ ಸ್ನಾನ ಮಾಡಿ ಬಂದ ತಕ್ಷಣ ಪೂಜೆ ಮಾಡಿಕೊಂಡು ವಿಭೂತಿ ಎತ್ಕೊಂಡು ಒಂದು ಓದ್ರಿ ಅಂತ ಹೇಳಿ. ನಿಜವಾಗಿ ಹೇಳ್ತೀನಿ, ಅವ್ರ ಮಾತನ್ನ ಇನ್ನೂ ಕೇಳ್ತಾ ಇಲ್ಲ, ಮಾಡ್ತೀನಿ, ಚಾಲೂ ಮಾಡ್ತೀನಿ. ನಿಜವಾಗಿ ಒಪ್ಕೋಬೇಕು, ಸುಳ್ಳು ಹೇಳ್ಬಾರ್ದು. ನೋಡಿಯಲ್ಲೂ ಬೇಡ, ಸುಳ್ಳು ಹೇಳಂಗಿಲ್ಲ. ನಾನು ಇದುವರೆಗೂ ದಿನ ಅವ್ರು ಹೇಳ್ದಂಗೆ ಓದಕತ್ತಿಲ್ಲ, ಇದೆ ಓದ್ತೀನಿ. ಆದರೆ ನಾನು ನನ್ನ ವಿಚಾರವಾಗಿ ಹೇಳಬೇಕಾದ್ರೆ ಆಧ್ಯಾತ್ಮಿಕ ಒಲವು ಬೆಳೀತಾ ಇದೆ. ಅದಕ್ಕೆಲ್ಲ ಕಾರಣ ಇವತ್ತಿನ ದಿನ ನಮ್ಮ ನಡುವೆ ಇಲ್ಲ. ನಮ್ಮ ಅಣ್ಣ ವೀರಭದ್ರಪ್ಪಣ್ಣ ಅವರು ಬಹಳ ಮಾರ್ಮಿಕವಾಗಿ ಹೇಳ್ತಿದ್ರು. ನಮ್ಮ ಪರಿವಾರದ ಮೇಲೆ ಅತ್ಯಂತ ವಿಶ್ವಾಸ, ಅತ್ಯಂತ ಪ್ರೀತಿ ತೋರಿಸಿದಂಥ ಅಣ್ಣವ್ರು ಇವತ್ತಿಲ್ಲ. ಅವರನ್ನು ನೆನೆಸ್ಕೊಳ್ತಾ ಅವರಿಗೆ ಪಾದಾರವಿಂದಗಳಿಗೆ ನನ್ನ ಪಡಮಟ್ಟು. ಈ ನಮ್ಮ ಮಾಲಿ ಪಾಟೀಲ್ ಬಂಧುಗಳು ಇವತ್ತು ಬಸವ ತತ್ವದ ಮೇಲೆ ಹೋಗ್ಬೇಕಾದ್ರೆ ಅವರು ಒಂದು ಆಶೆ ಇದೆ, ಅವ್ರ ಕಾರಣ ಇದೆ. ಆ ಶಕ್ತಿ ದೇವರು ನನಗೆ ನೀಡಲಿ ಅಂತ ಬೇಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈಗ ನಮ್ಮ ನಾಗರಾಜ್ ಡಾಕ್ಟರ್ ಯಾವಾಗಲೂ ನಮಗೆ ನಮ್ಮ ಬಸವ ಕೇಂದ್ರ ಬಸವ ಮೂವರು ಡಾಕ್ಟರ್ ವೈದ್ಯರು ನಮಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಪೂರ್ಣದಲ್ಲಿ ಹಂಗೆ ನಮಗೆ ಇವರು ನಮಗೆ ವಿಶ್ವನಾಥ್ ರೆಡ್ಡಿ ಸರ್, ಡಾಕ್ಟರ್ ಶಿವರಾಜ್ ಅವರು ಮತ್ತು ನಾಗರಾಜ್ ಸರ್, ಇವರು ಯಾವುದೇ ನಮ್ಮ ಬಸವನ ಜಯಂತಿ ಇರಲಿ, ಬಸವನ ಸಂಘಟನೆ ಏನೇ ಕಾರ್ಯಕ್ರಮ ಇರಲಿ, ಇವರಿಗೆ ಆಭರಣ ಕೊಟ್ಟ ಸಾಕು, ತನು ಮನ ಧನ ಮೂರು ಅರ್ಸ್ತಾರೆ ಅವರು. ಬರೀ ಒಂದಲ್ಲ, ತನು ಮನ ಧನ. ಇವಾಗ ಅವ್ರು ಎಷ್ಟು ಬಿಜಿ ಇದ್ರು ಏನೋ ಅಥವಾ ಸಿಗೋದು ಒಂದು ಸಂಡೆ ಅವರಿಗೆ. ನಮಗೆ ಅಂದ್ರೆ ಯಾವಾಗಲೂ ಫ್ರೀ ಇರ್ತೀವಿ. ಅವ್ರು ಅಷ್ಟೊಂದು ಬಿಜಿ ಇದ್ರು ಕೂಡ ಇವತ್ತು ಆಗಮಿಸ್ಯಾರ ಅವರು. ಅದಕ್ಕೆ ಅವರಿಗೆ ತುಂಬ ಹೃದಯದ ಶರಣಾರ್ಥಿಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿ, ಗುರು ಕೂಡ ಇಲ್ಲಿ ನಮ್ಮ ತಾಲೂಕಿನ ಗುಂಜಾಳಿ ಗ್ರಾಮದವರಾಗಿದ್ದಾರೆ. ಇವರಿಗೆ ಈ ಒಂದು ಮುಖ್ಯಮಂತ್ರಿಗಳ ಪದಕ ವಿಜೇತರಾಗಿದ್ದಾರೆ. ಇವರು ನಮಗೆ ಹೆಮ್ಮೆ. ನಮ್ಮವರು ಇವತ್ತು ಮುಖ್ಯಮಂತ್ರಿ ಪದಕ ಪಡೆದುಕೊಂಡಿದ್ದಾರೆ, ಅದು ನಮಗೆ ಹೆಮ್ಮೆ. ಅದು ನಮ್ಮ ಬಸವ ಕೇಂದ್ರದಿಂದ ಅವರಿಗೆ ಗೌರವ ಶ್ರೀರಕ್ಷೆ ಮಾಡೋದು ಇನ್ನೂ ಹೆಮ್ಮೆ ನಮಗೆ. ಯಾಕಂದ್ರೆ ನಮ್ಮವರು ಅಲ್ಲಿ ಹೋಗಿ ಒಂದು ಉನ್ನತವಾಗಿರ್ತಕ್ಕಂಥ ಪದಕವನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದು ಕೂಡ ನಮಗೆ ಒಂದು ಸಂತೋಷವಾಗಿರ್ತಕ್ಕಂಥ ವಿಷಯ. ಅದಕ್ಕೆ ಇವತ್ತು ಪೂಜ್ಯರು ಅವರನ್ನ ಗೌರವ ಶ್ರೀರಕ್ಷೆಯನ್ನು ಮಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸನ್ಮಾನ ಮಾಡ್ಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಭಕ್ತಿ ಮೂಲಂ ಬಸವಂ ಕಾಲಜ್ಞ ಕಾಲನಮಶೀಲಂ ಬಸವಂ ವ್ಯಂಗಮರೋರಂ ಬಸವ ರಕ್ಷಿಪ್ಪು ಎನ್ನ ಸಂಗನ ಬಸವ ಬಲಯಂಗಳಲ್ಲಿ ಎನ್ನ ಭವಹರಿತ್ತು ಸಲಯಂಗಳಲ್ಲಿ ಸರ್ವಜ್ಞಾನಿಯಾದೆನು ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆನು ಇಂದಿ ಬಸವಾಕ್ಷರ ತ್ರಯಗಳನ್ನ ಸರ್ವಾಂಗದಲ್ಲಿ ತೊಳೆದರಗುವದ ಕಂಡು ಆನು ನೀನು ಬಸವ ಬಸವ ಎಂದು ಬದುಕಿದೆನು ಕಾಣ ಈಶ್ವರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ ಸನ್ಮಾನಿತರು ಹಾಗೆ ಕೂತ್ಕೊಳ್ಬೇಕು. ಯಾಕಂದ್ರೆ ಇನ್ನೋರ್ವ ನಮ್ಮ ಸಣ್ಣ ಸೌಕರ್ ಕೂಡ ಅವರಿಗೆ ಸನ್ಮಾನಿತ ಅಂತ ಹೇಳಿದ್ದಾರೆ. ಅದಕ್ಕೆ ದಯವಿಟ್ಟು ಇದು ಮುಗಿದ ಮೇಲೆ
ಜಾಲಿಯಾಳ ಬಂಧುಗಳು ಬ್ಯಾಲಿಹಾಳ್ ತುರುವಿಯಾಳ ಸಾವುಕಾರ ತುರುವಿಯಾಳ ಸಾವುಕಾರ ಅಂದ್ರೆ ಬಂತು ಅವರು ತುರುವಿಯಾಳ ಸಾವುಕಾರ ಕುಟುಂಬದವರಿಂದ ಈಗ ಅವರಿಗೆ ಗೌರವ ಸನ್ಮಾನ. ಎಲ್ಲರೂ ಬರ್ರಮ್ಮ ಜಾಲಿಯಾಳ ಬಂಧುಗಳು ಯಾರಿದ್ದೀರಿ? ಬ್ಯಾಲಿಹಾಳ್ 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 ಸಾವುಕಾರ ಬಂಧುಗಳು ಅಂದ್ಬಿಟ್ಟು ಆಯ್ತಲ್ಲ, ಸಾವುಕಾರ ಅಂದ್ರೆ ನಮಗೆ ಜಲ್ದಿ ಗೊತ್ತೈತೆ. ಬ್ಯಾಲಿಹಾಳ್ ಬಂಧುಗಳು ಬ್ಯಾಲಿಹಾಳ್ ಬಂಧುಗಳು ಎಲ್ಲರೂ ವಚನ ಹೇಳ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಯ್ಯ ಅಯ್ಯಾಯನಿಗೆ ವಿಭೂತಿಯೇ ಕುಲದೈವ, ಅಯ್ಯಾಯನಿಗೆ ವಿಭೂತಿಯೇ ಮನೆ ದೈವ, ಅಯ್ಯಾಯನಿಗೆ ವಿಭೂತಿಯೇ ಸರ್ವಾವಶ್ಯ, ಅಯ್ಯಾಯನಿಗೆ ವಿಭೂತಿಯೇ ಸರ್ವಸಿದ್ಧಿ, ಅಯ್ಯಾಯನಿಗೆ ವಿಭೂತಿಯೇ ಸರ್ವಕಾರಣ, ಅಯ್ಯ ಕೂಡಲ ಜನ್ಮ ಸಂಗಮ ದೇವ, ಶ್ರೀ ವಿಭೂತಿ ಎಂಬ ಪರಂ ಜ್ಯೋತಿ ನೀವಾದಿರಾಗಿ ಎನ್ನ ಮುಕ್ತಿ ಪಥಕ್ಕೆ ಶ್ರೀ ಮಹಾವಿಭೂತಿ ಸರ್ವಕಾರಣವಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಟೆನ್ಷನ್ ಯಾಕ ಶಿಕ್ಷಕರಿಗೆ ಪಾಠ ಮಾಡ ಈಗ ಸನ್ಮಾನಿತರು ಗೌರವ ಶ್ರೀರಕ್ಷೆ ಪಡಿತಕ್ಕಂತ ಟೀಕೆಗಳನ್ನ ವ್ಯಕ್ತಪಡಿಸಬೇಕು. ಸರ್ ನಿಮ್ ರೂಲ್ಸ್ ಇದ್ರೆ ಹೇಳ್ಬಿಡು ಸರ್, ನಿಮ್ ಟ್ರಾಫಿಕ್ ರೂಲ್ಸ್ ಹೇಳ್ಬಿಟ್ರೆ ನಮಗೆ ನಾವು ಅದೆಲ್ಲ ಉತ್ತರ ಆಗ್ತದೆ. ನಮ್ಮಲ್ಲಿ ಅಡ್ಡಪಟ್ಟ ಗಾಡಿ ನಿಲ್ಲಿಸೋದು, ಅಡ್ಡಪಟ್ಟ ಅಡ್ಡಾಡೋದು, ನೀವು ಅದನ್ನ ಹೇಳಿದ್ರೆ ಇಲ್ಲಿ ಒಂದು ಸಂದೇಶ ಇದೆ ನಮಗೆ. ಯಾಕಂದ್ರೆ ಇವ್ರು ಆರೋಗ್ಯದ ಇರ್ತಾರಲ್ಲ, ಸ್ವಲ್ಪ ಎಕ್ಸ್ಟೆಂಟ್ ಕಡಿಮೆ ಮಾತ್ರ ಸರ್. ನೀವು ಶರಣರ ವಿಚಾರ ಹೇಳಿದ್ರೆ ಇಲ್ಲ ನಿಮ್ ವಿಚಾರ ಹೇಳ್ತಾರೆ, 5 ನಿಮಿಷದಲ್ಲಿ ಮುಗಿಸ್ಬಿಡು ಸರ್ ಪ್ಲೀಸ್, ಸಮಯದ ಅಭಾವ ಇದೆ ದಯವಿಟ್ಟು. ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಒಂದು ವೇದಿಕೆಯಲ್ಲಿರುವಂತಹ ಘನ ಪೂಜ್ಯರವರ ಪಾದಗಳಿಗೆ ಒಳಗಿಟ್ಟು, ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರೇ, ಇಲ್ಲಿ ನೆರೆದಿರುವಂತಹ ಎಲ್ಲ ಸಹೋದರ ಸಹೋದರಿಯರೇ, ಆ್ಯಕ್ಚುಲಿ ನನಗೆ ಅನುಭವ ಕಡಿಮೆ. ನಮ್ಮ ಬಸವ ತತ್ವದ ಬಗ್ಗೆ, ಬಸವದ ಬಗ್ಗೆ ಮಾತಾಡ್ಬೇಕಾದ್ರೆ ಅನುಭವಿಗಳು ಬೇಕು. ಅವ್ರು ಅಷ್ಟು ದೊಡ್ಡವ್ರು ನಾನು ಅಲ್ಲ ಅಂತ ಅನ್ಕೋತೀನಿ. ಆದಾಗ್ಯೂ ಅನಿವಾರ್ಯವಾಗಿ ನನಗೆ ಮಾತಾಡ್ಲಿಕ್ಕೆ ತಾವು ಕೊಟ್ಟಿದ್ದಕ್ಕೆ ತಾವೇನು ಈ ಒಂದು ಬಸವ ಶ್ರೀರಕ್ಷೆಯನ್ನ ನೀಡಿಬಿಟ್ಟು ನನಗೆ ಸನ್ಮಾನಿಸಿದ್ರಿ. ಮೊದಲನೇದಾಗಿ ನಮ್ಮೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಕುಟುಂಬದ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ಶ್ರೀರಕ್ಷೆ ಅಂದ್ರೆ ಆಶೀರ್ವಾದ, ಸನ್ಮಾನ ಯಾವಾಗಲೂ ಜವಾಬ್ದಾರಿಯನ್ನ ಹೆಚ್ಚಿಸ್ತದೆ. ನಾನು ಬಸವದ ಬಗ್ಗೆ, ಬಸವ ತತ್ವದ ಬಗ್ಗೆ ಬಹಳ ಈಗಾಗಲೇ ನಮ್ಮ ನಾಗರಾಜ್ ಸರ್ ಹೇಳ್ತಾ ಇದ್ರು, ನಮ್ಮ ಮಾವನವರು ಹಲವಾರು ಬಗ್ಗೆ ಹೇಳ್ತಾ ಇದ್ರು. ಇಲ್ಲ, ಬಸವದ ತತ್ವದ ಕಾರ್ಯಕ್ರಮಗಳಲ್ಲಿ, ಬಸವ ಧ್ಯಾನದ ಕಾರ್ಯಕ್ರಮಗಳಲ್ಲಿ ಬಹಳ ಭಾಗವಹಿಸ್ಬೇಕು, ಚೆನ್ನಾಗಿರ್ಬೇಕು, ಸಮಾಜ ಜೊತೆಗೆ, ಕಮ್ಯುನಿಟಿ ಜೊತೆಗೆ, ಸಮಾಜ ಜೊತೆಗೆ ಹೊಂದಾಡ್ಕೊಂಡು ಹೋಗ್ಬೇಕು ಅಂತ. ಇವತ್ತು ಅವ್ರೆಲ್ಲರೂ ಇದ್ರು ಸಹಿತ ನಾನು ಹೇಳ್ತಿರೋದೇನು ಅತಿಶಯೋಕ್ತಿ ಅಂತ ಅನ್ಸಲ್ಲ. ಹಲವಾರು ಕಾರ್ಯಕ್ರಮ, ನಾನು ಹಾಸ್ಪಿಟಲ್ ಇರುವಾಗಲೂ ಸಹ ಕೆಲವೊಂದು ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋಗಿದ್ದೆ. ಅವರ ಒಂದು ಜೀವನದ ನಡವಳಿಕೆ, ಅವರ ಜೀವನದ ಶೈಲಿಯನ್ನ ಯಾರು ಇವತ್ತು ನನಗಂತೂ ಮಾಡಿಸೋದು ಬಹಳ ಕಷ್ಟ ಸಾಧ್ಯ. ಅಂತ ಒಂದು ಸರಳ ಜೀವ ಅವ್ರದ್ದು.
ಅವತ್ತು ಇವತ್ತು ಇರದೇ ಇರೋದು ಬಹಳ ನಮ್ಮ ದುರದೃಷ್ಟಕರ. ಆ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾನು ಸನ್ಮಾನ ಮಾಡಿದ್ರಿ. ಬಟ್ ನಿಮ್ಮೆಲ್ರಿಗೂ ಒಂದು ಕೆಲವು ಕಿವಿ ಮಾತುಗಳನ್ನ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಮೊದಲನೇದಾಗಿ ನಾವೆಲ್ಲರೂ ಇವತ್ತು ಮೊಬೈಲ್ಗಳನ್ನ ಯೂಸ್ ಮಾಡ್ತೀವಿ. ಯಾರು ಇದ್ದೀರಾ ಮೊಬೈಲ್ಗಳನ್ನು ಯೂಸ್ ಮಾಡದೇ ಇರೋರು? ಯಾರೂ ಇಲ್ಲ ಇವತ್ತು. ಆದರೆ ಕೆಲವೊಂದು ಜನ ನಮ್ಮ ಭಾರತ ದೇಶದಲ್ಲಿ ಹಲವಾರು ಜನ ಮೊಬೈಲ್ಗಳನ್ನ ಏನು ಇವತ್ತು ಯೂಸ್ ಮಾಡ್ತಾ ಇದೀವಿ, ಅದರಿಂದ ಸಿಕ್ಕಾಪಟ್ಟೆ ನಾವು ನಷ್ಟವನ್ನು ಅನುಭವಿಸ್ತಾ ಇದೀವಿ. ಕೆಲವು ಗುಣಗಳು ಇರ್ಬೋದು, ಆದರೂ ಅಂಥ ಗುಣಗಳ ಜೊತೆಗೆ ಅದ್ರ ಅವಘಡಗಳನ್ನು ಇದ್ದಾವೆ. ಸ್ಪೆಷಲಿ ಮಕ್ಕಳು, ಯಾರಾದರೂ ಇವತ್ತು ಮಕ್ಕಳನ್ನ ಊಟ ಮಾಡಿಸ್ಬೇಕಾದ್ರೆ ನಾವು ಮೊಬೈಲ್ ಹಿಡ್ಕೊಂಡೇ ಊಟ ಮಾಡಿಸ್ಬೇಕಾಗಿದೆ. ಅಂತ ಒಂದು ಕಾಲ ಇವತ್ತು ನಮಗೆ ಅಡಾಪ್ಟ್ ಆಗಿಬಿಟ್ಟಿದ್ವಿ ನಾವು. ಅದಕ್ಕೆ ಏನ್ ಮಾಡೋಕ್ಕಾಗಲ್ಲ, ಹೊಂದಾಣಿಕೆ ಆಗ್ಲೇಬೇಕು. ಅದ್ರ ಜೊತೆಗೆ ಕೆಲವು ಇವತ್ತು ಜನರಲ್ಲಿ ಆ ಮೊಬೈಲ್ಗಳ ಬಳಕೆಯೊಂದಿಗೆ ಆ ಮೊಬೈಲ್ಗಳಲ್ಲಿರುವಂಥ ಅವಗುಣಗಳ ಬಗ್ಗೆ ನಾವು ತಿಳ್ಕೊಬೇಕಾಗ್ತದೆ. ಕೆಲವೊಂದು ಇತ್ತೀಚಿನ ಮಕ್ಕಳು ಕೆಲವೊಂದು ವೆಬ್ಸೈಟ್ಗಳಿಗೆ, ಡಾರ್ಕ್ ವೆಬ್ಸೈಟ್ಗಳಲ್ಲಾಗಲಿ, ಇತ್ತೀಚೆಗೆ ಒಬ್ಬ ನನ್ನ ಹೆಸರು ಹೇಳಲಿಕ್ಕೆ ಇಚ್ಛೆ ಪಡಲ್ಲ, ಒಬ್ಬ ತುರಾಳದ ಒಬ್ಬ ವ್ಯಕ್ತಿ, ಒಳ್ಳೆ ಇದು ಏನು ಸ್ಟೇಟಸ್ ಅಲ್ಲಿರುವಂಥ ವ್ಯಕ್ತಿ ಮೊಬೈಲ್ ಇರುವಂಥ ಕೆಲವೊಂದು ಗೇಮ್ಗಳಿಗೆ ಅಡಾಪ್ಟ್ ಆಗಿ ಇವತ್ತು ಅವ್ನ ಮನೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದ. ಈಗ ಒಂದು ವಾರದಿಂದಿರುವಂಥ ಒಂದು ಕತೆ. ಯಾಕೆ ಅಂತಂದ್ರೆ ಒಂದು ಯಾವುದೋ ಅನ್ನೋನ್ ಆ್ಯಪ್ ಅನ್ನ ಯೂಸ್ ಮಾಡ್ತಾ ಇದ್ದ ಹುಡುಗ. ಅದರಲ್ಲಿ ಹೆಂಗೆ ಅಂತಂದ್ರೆ, ಈಗ ನಾವು ಪಬ್ಜಿ ಅಂತ ನಾವು ಆಗ್ಲೇ ಕೇಳಿದೀವಿ ಎಲ್ಲರಿಗೂ. ಆ ಪಬ್ಜಿ ಗೇಮಿಗೆ ಅಡಾಪ್ಟ್ ಆಗಿಬಿಟ್ಟು ಅವನ್ನ ಅದು ಅಲ್ಲಲ್ಲೇ ಹೋಗು, ಮೂವ್ಮೆಂಟ್ ಮಾಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತದೆ. ಅದನ್ನ ಕೇಳ್ಕೊಂಡ್ಬಿಟ್ಟು ಹೋಗ್ತಾ ಇದ್ದ. ಅಂಥದ್ದು ಒಂದು. ಇನ್ನೂ ಎರಡು ವಿಷಯಗಳು ಹೇಳ್ಬೇಕಾದ್ರೆ, ಈಗ ಸೈಬರ್ ಕ್ರೈಮ್ ಬಗ್ಗೆ ಹೇಳ್ಬೇಕಾದ್ರೆ ಸ್ವಲ್ಪ ನಮ್ಗೆ ಹೇಳಲೇಬೇಕನ್ಸುತ್ತೆ. ಇತ್ತೀಚಿನ ಒಂದು ಸಂದರ್ಭಗಳಲ್ಲಿ, ಸಮಯದಲ್ಲಿ ಹಲವಾರು ಜನ ಇವತ್ತು ಸೈಬರ್ ಕ್ರೈಮ್ಗಳಿಗೆ ಹಿಂದೆ ನೀವೆಲ್ಲರೂ ನೋಡಿದೀವಿ, ಪಿಕ್ ಪಾಕೆಟ್ ಜಾಸ್ತಿ ಆಗ್ತಾ ಇದ್ವು. ಮನೆ ಕಳ್ತನ, ಮನೆ ಹೊಡ್ಕೊಂಡು ಬಾಗ್ಲಿ ಮುರ್ಕೊಂಡೆಲ್ಲ ಹೋಗ್ತಾ ಇದ್ರು. ಅಥವಾ ಎಲ್ಲೋ ಒಂದು ಹಳ್ಳಿಗಳಿಗೆ ಬಸ್ ಹೋಗ್ಬೇಕಾದ್ರೆ ಹಿಂದೆ ಒಬ್ರು ಪೊಲೀಸರು ಗನ್ ಕೊಟ್ಟು ಕಳಿಸ್ತಾ ಇದ್ರು ಹಿಂದೆ ಎಲ್ಲ. ಈ ಕಲ್ಮಂಗಿ ದಾರಿ ಮತ್ತು ಈಗ ಹುಂಬಟ್ಟಿ ದಾರಿಗೆ ಹೋಗ್ಬೇಕಾದ್ರೆ, ಇಂಟೀರಿಯರ್ ಹೋಗ್ಬೇಕು ಅಥವಾ ರೂರಲ್ ಏರಿಯಾಗೆ ಹೋಗ್ಬೇಕಾದ್ರೆ ಒಬ್ಬ ಪೊಲೀಸ್ ಹೋಗ್ತಾರೆ ಹಿಂದೆ. ಆದ್ರೆ ಆ ತರದ್ದು ಈ ಪ್ರಸಂಗಗಳು ಬಹಳ ಕಡಿಮೆ ಆಗ್ಬಿಟ್ಟಿದಾವೆ. ಯಾವುದು ಕಳ್ತನ ಮಾಡೋದು ನಿಲ್ಲಿಸ್ಬಿಟ್ಟಾರ. ಈಗೆಂತ ಕಳ್ತನ ಆಗ್ತಾ ಇದಪ್ಪ ಅಂದ್ರೆ, ವೆಲ್ ನೋನ್ ಪರ್ಸನ್ಸ್, ವೆಲ್ ಎಜುಕೇಟೆಡ್ ಪರ್ಸನ್, ಅವರು ಇಂಜಿನಿಯರ್ಸು, ಡಾಕ್ಟರ್ಸು, ಏನು ಕಡಿಮೆ ಇಲ್ಲ, ಅಂತಹ ಒಂದು ಎಜುಕೇಶನ್ ಹೊಂದಿರುವಂತಹ ವ್ಯಕ್ತಿಗಳು ಇವತ್ತು ಈ ಸೈಬರ್ ವಂಚನೆಗೆ ಇಳಿಯುವಂತಹ ಒಂದು ಪ್ರಸಂಗವನ್ನ ಇವತ್ತು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಸ್ಪೆಷಲಿ ನಾವೆಲ್ಲರೂ ಇವತ್ತು ಮೊಬೈಲ್ ಯೂಸ್ ಮಾಡ್ತಾ ಇದೀವಿ. ಇವತ್ತು ಮೊಬೈಲ್ ಮೂಲಕ ಬ್ಯಾಂಕಿಂಗ್ ಮಾಡ್ತೀವಿ, ಮೊಬೈಲ್ ಮೂಲಕ ಎಲ್ಲ ಕೆಲವೊಂದು ಫೋನ್ ಪೇಗಳನ್ನು ಯೂಸ್ ಮಾಡ್ತೀವಿ, ಗೂಗಲ್ ಪೇಗಳನ್ನು ಯೂಸ್ ಮಾಡ್ತೀವಿ. ಅದಕ್ಕೆ ಕೆಲವೊಂದು ಅಂಶಗಳನ್ನ ಇವತ್ತು ಗಮನದಲ್ಲಿ ಇಟ್ಕೊಳ್ಬೇಕು ನಮ್ಮ ಸೇಫ್ಟಿಗಾಗಿ. ಮೊದಲನೇದಾಗಿ, ಈ ಪಾಸ್ವರ್ಡ್ ಯಾರು ಬ್ಯಾಂಕ್ನವರು ಫೋನ್ ಮಾಡ್ತಾರೆ ನಮ್ಗೆ, ಇಲ್ರಿ ಈ ತರದ್ದು ನಿಮ್ಮ KYC ಅಪ್ಡೇಟ್ ಮಾಡ್ಬೇಕು, ನಿಮ್ಮ ಅಡ್ರೆಸ್ ಅಪ್ಡೇಟ್ ಮಾಡ್ಬೇಕು, ನಿಮ್ಮ ಹೆಸರು ಸರ್ನೇಮ್ ಅಪ್ಡೇಟ್ ಮಾಡ್ಬೇಕು ಅಂತ ಹೇಳಿ ಕೆಲವು ಬ್ಯಾಂಕ್ನವರು ನಿಮ್ಗೆ ಕಾಲ್ ಮಾಡ್ತಾರೆ. ಆಕ್ಚುಲಿ ಬ್ಯಾಂಕ್ನವ್ರು ಯಾರು ನಿಮ್ಗೆ ಓವರ್ ಫೋನ್ ಮೂಲಕ ಯಾರು ನಮಗೆ ಯಾವುದೇ ಅಪ್ಡೇಟ್ಗಳನ್ನ ಮತ್ತು ಮಾಹಿತಿಗಳನ್ನ ತರೋದಕ್ಕೆ ಯಾವುದೋ ಅವ್ರಿಗೆ ಅಥಾರಿಟಿ ಇಲ್ಲ, ಅಧಿಕಾರ ಇಲ್ಲ ಅವ್ರಿಗೆ. ಅದಕ್ಕೆ ಯಾರಾದ್ರೂ ನೀವು ಬ್ಯಾಂಕ್ನವ್ರು ಅಂತ ಹೇಳ್ಬಿಟ್ಟು ನಿಮ್ಮ ಅಡ್ರೆಸ್ ಎಲ್ಲ ಹೇಳ್ರಿ, ನಿಮ್ದು ಆಧಾರ್ ಕಾರ್ಡ್ ನಂಬರ್ ಹೇಳ್ರಿ, ಅಥವಾ ನಿಮ್ದು ಒಂದು OTP ಬರುತ್ತೆ ಹೇಳ್ರಿ ಅಂತ ಹೇಳ್ಬಿಟ್ಟು ಏನಾದ್ರು ಹೇಳಿದ್ರೆ, ದಯವಿಟ್ಟು ಅಂತದಕ್ಕೆ ಯಾರು ಆ OTP ಹೇಳೋದಾಗ್ಲಿ ಅಥವಾ ಪಾಸ್ವರ್ಡ್ ಕೊಡೋದಾಗ್ಲಿ, ನಿಮ್ದು ಯೂಸರ್ ನೇಮ್ ಕೊಡೋದಾಗ್ಲಿ ದಯವಿಟ್ಟು ಯಾರು ಮಾಡಬಾರ್ದು. ಸ್ಪೆಷಲಿ ಈಗೆಲ್ಲ ಹೆಣ್ಮಕ್ಳು ಇದಾರಲ್ಲ, ಅವರೆಲ್ಲ ಸಣ್ಣ ಮಕ್ಳಿದಾರೆ, ಅವರೆಲ್ಲ ಇದಾರೆ. ಈಗ ಎಷ್ಟೋ ಜನ ನಮ್ಮ ಸಿಂಧನೂರಲ್ಲೇ ಸುಮಾರು ಮೊನ್ನೆ ರೀಸೆಂಟ್ ಆಗಿ ಒಬ್ಬ ವ್ಯಕ್ತಿ IT ಯಲ್ಲಿ ರಿಟೈರ್ಡ್ ಆದಂತ ಒಬ್ಬ ವ್ಯಕ್ತಿ, ಸುಮಾರು 65 ವರ್ಷದ ಒಬ್ಬ ಹಿರಿಯ ನಾಗರಿಕ ಅಂತ ವ್ಯಕ್ತಿಗೆ ಇವತ್ತು ಸೈಬರ್ ವಂಚಕರು, ಇಲ್ಲ ನೀವು ಯಾವುದೋ ಒಂದು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇದ್ರದ್ದು ನೀವು ಹಿಂದೆ ರೇಡ್ ಮಾಡಿದ್ರಿ, IT ರೇಡ್. ಆ IT ರೇಡ್ನ ಇತ್ತೀಚೆಗೆ ನಾವು ED ಅಧಿಕಾರಿಗಳು ಒಬ್ರು ಮತ್ತೆ ನಾವು ರೇಡ್ ಮಾಡಿದ್ದೀವಿ, ಅದ್ರಲ್ಲಿ ನಿಮ್ಮ ಹೆಸರು ತಳಕು ಹಾಕೊಂಡಿದೆ, ನಿಮ್ದು ಹೆಸರು ಲಿಂಕ್ ಇದೆ. ನೀವೇನು ಮಾಡ್ಬೇಕಾಗಿದೆ ಇಷ್ಟೇ, ನಿಮ್ಮಲ್ಲಿರುವಂತ ಆಸ್ತಿ ಮತ್ತು ಹಣವನ್ನ ಒಂದು ಅಕೌಂಟಿಗೆ ಇಡ್ತೀವಿ, ಅಕೌಂಟಿಗೆ ಸೇಫ್ಟಿಯಾಗಿ ನೀವು ಫ್ರೀಸ್ ಮಾಡ್ತೀವಿ, ಫ್ರೀಸ್ ಮಾಡಿಸುವಂತ ವ್ಯವಸ್ಥೆ ನೀವು ಮಾಡಬೇಕು. ಒಂದ್ಸಲ ನೋಡ್ತಾನೆ, 2 ಸಲ ನೋಡ್ತಾನೆ, ಅವ್ರಿಗೆ ಪದೇ ಪದೇ ಪೊಲೀಸ್ ಡ್ರೆಸ್ ಹಾಕೊಂಡಿರುವಂತಹ ವ್ಯಕ್ತಿಗಳು, ಆಫೀಸರ್ಸ್ ಎಲ್ಲ ಪೊಲೀಸ್ ಸ್ಟೇಷನ್ ಇರ್ತದೆ, ED ಆಫೀಷಿಯಲ್ಸ್ ಜೈಲ್ ಇರ್ತದೆ,
ಆಮೇಲೆ ಹೆಣ್ಮಕ್ಳು ಸಹ ಕೆಲವೊಂದು ಎಂಪ್ಲಾಯಿಗಳು ಇಟ್ಕೊಂಡಿರ್ತಾರೆ, ಅವರಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸೋದು ಅವ್ರಿಗೆ. ಇಲ್ಲ ಈ ರೀತಿಯಾಗಿ ನಿಮ್ದು ಅನಧಿಕೃತ ಆಸ್ತಿ ನಮ್ಗೆ ಕಂಡು ಬಂದಿದೆ, ಅದನ್ನ ನೀವು ತಪ್ಸ್ಕೋಬೇಕಂತಂದ್ರೆ ನಾವೇ ಈ ಕೇಸ್ ಮುಗಿಯೋವರೆಗೂ ನೀವು ಒಂದು ಅಕೌಂಟ್ಗೆ, ಅದನ್ನ ಗೌರ್ಮೆಂಟ್ ಅಫಿಷಿಯಲ್ ಅಕೌಂಟ್ ಅವ್ರು ಅದನ್ನ ಕ್ರಿಯೇಟ್ ಮಾಡಿರ್ತಾರೆ, ಒಂದು ಫರ್ಮ್ ಅಕೌಂಟ್ ಅಥವಾ ಅಫಿಷಿಯಲ್ ಅಕೌಂಟ್ ಹೆಸರಲ್ಲೇ ಒಂದು ಫೇಕ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿರ್ತಾರೆ. ಅವಾಗೆಲ್ಲ ತೋರಿಸ್ತಾರೆ. ತೋರಿಸ್ಬಿಟ್ಟು ಅವನು ಆ ವ್ಯಕ್ತಿ ಒಂದ್ಸಲ ತಾನು ಏನನ್ನ ಇನ್ವೆಸ್ಟ್ ಮಾಡಿದ್ದ, ಸುಮಾರು ಇನ್ವೆಸ್ಟ್ ಬ್ಯಾಂಕ್ಗಳಲ್ಲಿ ಆಗಿರ್ಬೋದು ಅಥವಾ ಕೆಲವೊಂದೆಲ್ಲ SIP ಅಲ್ಲಿ ಆಗಿರ್ಬೋದು, ಕೆಲವೊಂದು ಇನ್ವೆಸ್ಟ್ಮೆಂಟ್ ಮಾಡಿರುವಂತ ಅಮೌಂಟ್ನೆಲ್ಲ ಅವಾಗ 5 ಲಕ್ಷ, 10 ಲಕ್ಷ, 20 ಲಕ್ಷ, 30 ಲಕ್ಷ ಅಂತ ಹೇಳ್ಬಿಟ್ಟು 1,37,00,000ವರೆಗೆ ಅವನು ಡೆಪಾಸಿಟ್ ಮಾಡಿದ. ಇದು ಇತ್ತೀಚೆಗೆ 15 ದಿವಸದ ಹಿಂದೆ ಆಗಿರುವಂತ ಒಂದು ಘಟನೆ. ಆಮೇಲೆ ಗೊತ್ತಾಯ್ತು ಅವ್ರಿಗೆ, ಅವರೆಲ್ಲ ವಿಡಿಯೋ ಕಾಲ್ ಮಾಡ್ತಾರೆ ಅವ್ರಿಗೆ, ನಾನು ಈ ತರದ್ದು ED ಆಫೀಸರು, ನಾನು ಈ ರೀತಿ ನಾನು SP ಇದ್ದೀನಿ, DC ಇದ್ದೀನಿ ಅಥವಾ ED ಆಫೀಸಿಯಲ್ ಇದ್ದೀನಿ, ನೀವು ಈ ತರ ಮಾಡ್ಬೇಕು. ಎಲ್ಲ ಒಂದು ರೂಮ್ ಇರ್ತದೆ, ಆಫೀಸ್ ಇರ್ತದೆ, ಜೈಲ್ ಇರ್ತದೆ, ಆಮೇಲೆ ಬರ್ಕೊಳ್ಳುವಂತ ಹೆಣ್ಮಕ್ಳು ಬರ್ಕೊಳ್ಳುವಂತ ಒಂದು ರಿಸೆಪ್ಷನ್ ಇರ್ತದೆ, ನಮ್ ಹೆಂಗೆ ಆಫೀಸಿಯಲ್ ಇರ್ತದೆ ಅಲ್ಲಿ ಅವ್ರು ಕ್ರಿಯೇಟ್ ಮಾಡಿರ್ತಾರೆ. ಇದಕ್ಕೆ ಏನಂತೀವಿ ನಾವು ಡಿಜಿಟಲ್ ಅರೆಸ್ಟ್ ಅಥವಾ ಡಿಜಿಟಲ್ ಸೈಬರ್ ಕ್ರೈಮ್ ಅಂತ ಹೇಳ್ತೀವಿ. ಇಂಥ ಹಲವಾರು ಕೇಸ್ಗಳು ಇವತ್ತು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಯಾರಾದ್ರೂ ಈಗ ಇತ್ತೀಚೆಗೆ ಇನ್ನೊಂದು ಉದಾಹರಣೆ ಹೇಳ್ಬೇಕಾದ್ರೆ, ಒಬ್ಬ ಪೆಟ್ರೋಲ್ ಬಂಕ್ ಓನರ್ ಇಲ್ಕಲ್ಲಲ್ಲಿ ಒಬ್ಬ ವ್ಯಕ್ತಿಗೆ, ಈಗ ನಾವೆಲ್ಲರೂ ಫೋನ್ ಯೂಸ್ ಮಾಡ್ತಾ ಇದ್ದೀವಿ, ಕೆಲವರೆಲ್ಲ ಬೇರೆ ಬೇರೆ ವೆಬ್ಸೈಟ್ ಅಲ್ಲಿ ನೋಡ್ಬಿಟ್ಟಿರ್ತಾರೆ, ಅದು ಗೊತ್ತಿದ್ದನೋ ಗೊತ್ತಿಲ್ಲ ಅದನ್ನು. ಈಗ ನಾವೆಲ್ಲ ಎಷ್ಟು ಜನ ಮೊಬೈಲ್ ಯೂಸ್ ಮಾಡ್ತಾ ಇದೀವಿ, ನಾವು ಅನ್ಕೊಂಡಿದೀವಿ ಈ ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ಕೊಂಡ್ರಪ್ಪ ಅಂದ್ರೆ ಅದು ಬಹಳ ನಾವೇನು ಮಾತಾಡಿದ್ದು ಕೇಳಿಸ್ಕೊಳ್ಳಲ್ಲ ಅಂತ. ಬಟ್ ಇತ್ತೀಚೆಗೆ ಬಂದಿರುವಂತ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇದ್ರ ಪ್ರಕಾರ, ಸಾಫ್ಟ್ವೇರ್ ಪ್ರಕಾರ, ಈ ಒಂದು ನಾವು ಸ್ವಿಚ್ ಆಫ್ ಮಾಡಿ ಇಟ್ಕೊಂಡ್ರು ಸಹಿತ ನಾವೇನ್ ಮಾತಾಡ್ತೀವಿ ಅದೆಲ್ಲದೂ ರೆಕಾರ್ಡ್ ಆಗ್ತದೆ. ಅದಾದ ನಂತರ ಇವತ್ತು ಎಷ್ಟೋ ಜನ ನಾವು ಈ ಬಾತ್ರೂಮ್ಗೆಲ್ಲ ಮೊಬೈಲ್ ತಗೊಂಡು ಹೋಗೋದಾರೆ, ದಯವಿಟ್ಟು ತಗೊಂಡು ಹೋಗ್ಬೇಡ. ಅಥವಾ ಎಷ್ಟೋ ಜನ ಈ ಬೆಡ್ರೂಮ್ ಅಲ್ಲಿ ಇಟ್ಕೊಂಡು ಮಗ್ಲೇ ಇಟ್ಕೊಂಡು ಮಲ್ಕೊಳ್ಳೋದಿವಿ, ದಯವಿಟ್ಟು ಆ ರೀತಿ ಯಾರು ಮೊಬೈಲ್ ಯೂಸ್ ಮಾಡಬಾರ್ದು. ಸ್ಪೆಷಲಿ ಕೆಲವರೆಲ್ಲ ಮೊಬೈಲ್ ನೋಡ್ತಾ ಇದ್ರಪ್ಪ ಅಂದ್ರೆ ಅವರಿಗೆ ನೇಚರ್ ಕಾಲೇ ಬರಲ್ಲ, ಅಂತಹ ಒಂದು ಪ್ರಸಂಗ ಇವತ್ತಿದೀವಿ, ದಯವಿಟ್ಟು ಯಾರು ಯೂಸ್ ಮಾಡಬಾರ್ದು. ಎರಡನೇದಾಗಿ ಈ ಕೆಲವೊಂದು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳೊಳಗೆಲ್ಲ ನಾವು ಬಹಳ ಆಕ್ಟಿವ್ ಆಗಿದ್ಬಿಟ್ಟಿದ್ದೀವಿ. ವಾಟ್ಸಪ್ ಆಗಿರ್ಬೋದು, ವಾಟ್ಸಪ್ ಸ್ಟೇಟಸ್ಗಳಾಗ್ಲಿ, ಫೇಸ್ಬುಕ್ ಆಗ್ಲಿ, ಟ್ವಿಟ್ಟರ್ ಆಗ್ಲಿ, ಇನ್ಸ್ಟಾ ಆಗ್ಲಿ, ಹಲವಾರು ಈ ಸಾಮಾಜಿಕ ಜಾಲತಾಣಗಳನ್ನ ನಾವು ಬಹಳ ಆಕ್ಟಿವ್ ಇದೀವಿ. ಯಾವುದನ್ನ ಮಾಡ್ಬೇಕು, ಯಾವುದನ್ನ ಮಾಡಬಾರದು, ಶೇರ್ ಅಥವಾ ಪೋಸ್ಟ್ ಅನ್ನೋದನ್ನ ದಯವಿಟ್ಟು ಒಂದು 10 ಸಲ ವಿಚಾರ ಮಾಡಿ ನಂತರ ಮಾಡ್ಬೇಕು. ಆಮೇಲೆ ಮಕ್ಕಳಿಗೆ ಈ ಫೇಸ್ಬುಕ್ ಅಕೌಂಟ್ ಅನ್ನ ಓಪನ್ ಮಾಡೋದಕ್ಕೆ ದಯವಿಟ್ಟು ಅವಕಾಶ ಕೊಡಬೇಡಿ. ಕೆಲವು ಸಲ ಏನಾಗ್ತದೆ, ಈ ತಮ್ಮ ವೈಯಕ್ತಿಕ ಫೋಟೋಗಳನ್ನ, ವಿಡಿಯೋಗಳನ್ನ ಅದಕ್ಕೆ ಪೋಸ್ಟ್ ಮಾಡ್ತಾರೆ. ಇನ್ನು ಕೆಲವು ವ್ಯಕ್ತಿಗಳೇನ್ ಮಾಡ್ತಾರೆ, ಬೇರೆಯವ್ರ ಹೆಸರಲ್ಲೇ ಅಂದ್ರೆ ಅದೇ ಹುಡುಗಿ ಹೆಸರಲ್ಲೇ ಬೇರೆ ಬೇರೆ ಅಕೌಂಟ್ಗಳನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡಿಬಿಟ್ಟು ಅದನ್ನ ಬೇರೆ ಬೇರೆ ಮಕ್ಕಳಿಗೆ ಅಥವಾ ಬೇರೆ ಬೇರೆ ಯುವಕರ ಜೊತೆಗೆ ಫ್ರೆಂಡ್ಶಿಪ್ ಮಾಡಿ ಕೆಲವೊಂದು ಅಫೆನ್ಸ್ಗಳನ್ನು ಮಾಡುವಂತ ಅದು ಅವಕಾಶ ಇರ್ತದೆ. ಅದನ್ನು ಸಹಿತ ಆ ರೀತಿ ಮಾಡಬಾರ್ದು. ಇನ್ನು ಕೆಲವರು, ಇಲ್ಲ ನಾನು ₹1,000ಕ್ಕೆ 5,000 ರೂಪಾಯಿ ಕೊಡ್ತೀನಿ 3 ತಿಂಗಳಿಗೆ, ಅಥವಾ 1 ಲಕ್ಷಕ್ಕೆ 10 ಲಕ್ಷ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೆಲವೊಂದು ಇನ್ವೆಸ್ಟ್ಮೆಂಟ್ ಆ್ಯಪ್ಗಳೆಲ್ಲ ಬಂದಿದ್ದಾವೆ. ನಿಮ್ಗೆ ಸಿಂಧನೂರಲ್ಲಿ ಇತ್ತೀಚೆಗೆ 1.5 ವರ್ಷದ ಹಿಂದೆ, ನಿಮ್ಗೆ ಕೆಲವರಿಗೆ ಗೊತ್ತಿರ್ಬೋದು, ಅದರಲ್ಲಿ ಸುಮಾರು 5 ತಿಂಗಳಲ್ಲಿ ಒಬ್ಬ ವ್ಯಕ್ತಿ 106 ಕೋಟಿ ರೂಪಾಯಿ ಹೊಡ್ಕೊಂಡು ಹೋದ. ಇಲ್ಲೇ ಹೆಂಗ ಹೊಡ್ಕೊಂಡು ಹೋಗ್ತಾರೆ ಅಂತಂದ್ರೆ, ಅವ್ರು ಬಲ್ಕ್ ಆಗಿ ಮಾಡೋದು. ಎಲ್ರು ನಮ್ಮೂರನ್ನು ಬಹಳ ಜನ ಹಾಕ್ಯಾರ ಸರ್, ಒಂದು 5,000 10,000 ಹಾಕ್ಯಾರ. ಯಾರು ಕೇಸ್ ಕೊಡ್ತಾರೆ? ಯಾರು ಕೇಸ್ ಕೊಡಲ್ಲ. ಅಂತವ್ರು ಸುಮಾರು ಲಕ್ಷ ಜನರು ಇನ್ವೆಸ್ಟ್ ಮಾಡಿದ್ರು. ಅದೆಲ್ಲ ಸೇರಿದ್ರೆ 5 ತಿಂಗಳಲ್ಲಿ 106 ಕೋಟಿ ರೂಪಾಯಿ ಒಬ್ಬನು ಹೊಡ್ಕೊಂಡು ಹೋದ. ಅವನು ಮುಂಬೈ ಅವನು. ಹಂಗೆ ನಮ್ಗೆ ಏನಾದ್ರು ಆಸೆ ಆಮಿಷಗಳಿಗೆ ಕೆಲವೊಂದ್ಸಲ ಈ ರೀತಿ ನೀವು ಇನ್ವೆಸ್ಟ್ ಮಾಡ್ರಿ, ಅಮೌಂಟ್ ಅನ್ನ ಹೂಡಿಕೆ ಮಾಡ್ರಿ ಅಂತ ಹೇಳ್ಬಿಟ್ಟು ಯಾರಾದ್ರೂ ಮಾಡಿದ್ರೆ ದಯವಿಟ್ಟು ಯಾರು ಅದಕ್ಕೆ ಅವಕಾಶ ಕೊಡಬಾರ್ದು. ಇನ್ನು ಈ ಇತ್ತೀಚಿನ ಯುವಕರಲ್ಲಿ ಏನ್ ಮಾಡೋದಪ್ಪ ಅಂತಂದ್ರೆ, ಆನ್ಲೈನ್ ಜಾಬ್. ನಿಮ್ಗೆಲ್ಲ ಫೋನ್ ಬರ್ತಾವ, ಏನಪ್ಪಾ ಅಂತಂದ್ರೆ, ಇಲ್ರಿ ಈ ರೀತಿ ನೀವು ಮನೇಲೆ ಕುಂತ್ಬಿಟ್ಟು 20,000 ದುಡಿಬಹುದು, 30,000 ದುಡಿಬಹುದು ಅಂತ. ನಾವೇನು ಈಗ ನೌಕರಿ ತಗೊಂಡಿದ್ದೀವಿ, ಸುಮಾರು 10 ಸಲ ನಾವು ಅಪ್ಲಿಕೇಶನ್ ಹಾಕೊಂಡು ಎಕ್ಸಾಮ್ ಬರೆದ್ಮೇಲೆ ಇಷ್ಟು ಕಷ್ಟಪಟ್ಟು ನಾವು ನೌಕರಿ ತಗೊಂಡಿದ್ದೀವಿ. ಯಾರು ನಿಮ್ಗೆ ಫೋನ್ ಮೂಲಕ ಅಥವಾ ಮನೇಲಿ ಕುಂತವ್ರಿಗೆ ಈಸಿಯಾಗಿ ಯಾರೂ ನೌಕರಿ ಕೊಡಲ್ಲ. ಅದನ್ನ ಈಸಿಯಾಗಿ ನಂಬಾರ್ದು.
ಆ ಕಾರಣಕ್ಕಾಗಿ ಎಷ್ಟೋ ಜನ ನಾನು ನೌಕರಿ ಕೊಡ್ತೀನಿ ಅದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೆಲವೊಂದ್ಸಲ ನಿಮ್ಗೆ ಎಷ್ಟು ಫೀಸ್ ಆಗ್ತದೆ ಅಂತ ಹೇಳ್ಬಿಟ್ಟು 5,000 10,000 ಇದೆಲ್ಲ ಹಾಕೊಂತಾರೆ. ಕೆಲವರು 2,000 ರೂಪಾಯಿ ಸ್ಟಾರ್ಟ್ ಮಾಡ್ತಾರೆ, ಏನ್ ಬಿಡಿ 2,000 ರೂಪಾಯಿ ಆಗ್ತದೆ ಅಂತ. ಆ ರೀತಿ ಕೆಲವೊಂದ್ಸಲ ಆನ್ಲೈನ್ ಜಾಬ್ ನಮ್ಗೆ ಇದು ಮಾಡ್ತಾರೆ, ಅದಕ್ಕೂ ಸಹಿತ ಅವಕಾಶ ಕೊಡಬಾರ್ದು. ಅದಾದ ನಂತರ ಕೆಲವರು ಪಾಸ್ವರ್ಡ್ ಗಳನ್ನ ಮತ್ತು ಕ್ರೆಡೆನ್ಶಿಯಲ್ಸ್ ನಾವು ಹೇಳ್ಬಿಡ್ತೀವಿ. ಏನೇ ಬೇರೆ ಬೇರೆ ಕಾರಣಗಳಿಗೆ, ಇಲ್ಲ ನಮ್ದು ಒಬ್ಬ ಕಾಂಟ್ರಾಕ್ಟರ್ ರಾಯಚೂರಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡ್ತದಂತ ಅದು ರಾಜಕೀಯ ಮುಖಂಡ, ಬೇಗ ಬೇಗ ನಿಮ್ ಸ್ವಲ್ಪ ಅಕೌಂಟ್ ಇದಾಗಿದೆ, ನಿಮ್ದು ಜಮಾ ಆಗಿದೆ, ಒಂದ್ ಸ್ವಲ್ಪ ನಾವು ಅಪ್ಡೇಟ್ ಮಾಡ್ಬೇಕು, ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಹೇಳಿ ಒಂದು ಯಾವ್ದೋ OTP ಹೇಳು ಅಥವಾ ಪಾಸ್ವರ್ಡ್ ಹೇಳು ಅಂತ ಹೇಳ್ತಾರೆ. ದಯವಿಟ್ಟು ಆ ತರದ್ದು ಯಾವ್ದಾದ್ರು ಪಾಸ್ವರ್ಡ್ ಅಥವಾ OTP ಅನ್ನ ಹೇಳೋದಕ್ಕೆ ಯಾರು ಹೋಗ್ಬೇಡಿ. ಆಮೇಲೆ ಅನ್ನೋನ್ ಇರುವಂತಹ ಕೆಲವೊಂದು ವೆಬ್ಸೈಟ್ಗಳಿದಾವೆ. ಈಗ ನಾವು ಆನ್ಲೈನ್ ಅಥವಾ ನಾವು ಇಂಟರ್ನೆಟ್ ಯೂಸ್ ಮಾಡುವಾಗ ನಿಮ್ಗೆ ಬ್ಲಿಂಕಿಂಗ್ ಆಗ್ತಾ ಇರ್ತದೆ, ಆದ್ರೆ ನಮ್ನ ಅಟ್ರಾಕ್ಟ್ ಮಾಡುವಂತ ಕೆಲವೊಂದು ವೆಬ್ಸೈಟ್ ಅದಾವೆ. ಅದನ್ನ ನಾವು ಏನಾದ್ರು ಕ್ಲಿಕ್ ಮಾಡಿಬಿಟ್ರೆ ನೀವೇನೇನು ಟೈಪ್ ಮಾಡ್ತೀರಿ ಅವನಿಗೆ ಕಳ್ಳನಿಗೆ ಅಲ್ಲಿ ಗೊತ್ತಾಗ್ತಾ ಇರ್ತದೆ. ನಿಮ್ದು ಹೆಸರೇನು, ನಿಮ್ದು ಊರು ಯಾವುದು, ನೀವೇನ್ ಟೈಪ್ ಮಾಡ್ತೀರಾ, ಫೋನ್ ನಂಬರ್ ಟೈಪ್ ಮಾಡ್ತೀರಾ, ಒನ್ಸ್ ಅವ್ನಿಗೆ ಇಮೇಜ್ ಆಯ್ತು ಅಥವಾ ಇಮೇಜಿಂಗ್ ಕಾಣ್ತು ಅಂತಂದ್ರೆ ನೀವೇನೇನು ಒತ್ಕೊಂಡು ಹೋಗಿರ್ತೀರಾ ಅದೆಲ್ಲದೂ ಅವನಿಗೆ ಒಂದು ಪ್ರಿಂಟ್ ಬಂದ್ಬಿಡ್ತದೆ. ಆ ಕಾರಣಕ್ಕಾಗಿ ಆ ತರದ್ದು ಬ್ಲಾಕ್ ಇರುವಂತಹ ಕೆಲವೊಂದು ವೆಬ್ಸೈಟ್ಗಳನ್ನ, ಡಾರ್ಕ್ ವೆಬ್ಸೈಟ್ಗಳನ್ನ ದಯವಿಟ್ಟು ಯಾರು ಯೂಸ್ ಮಾಡಬಾರ್ದು. ಇನ್ನು ಕೆಲವೊಂದು ಕೇಸಸ್ಗಳಲ್ಲಿ ಹೆಣ್ಮಕ್ಳು ಎಸ್ಪೆಷಲಿ ಈ ಇನ್ಸ್ಟಾದಲ್ಲಿ, ಫೇಸ್ಬುಕ್ದಲ್ಲಿ ದಯವಿಟ್ಟು ಯಾರು ಅಕೌಂಟ್ ಅನ್ನ ಜಲ್ದಿ ಓಪನ್ ಮಾಡಬೇಡಿ. ಓಪನ್ ಮಾಡಿದ್ರು ಸಹಿತ ಸ್ಟ್ರಾಂಗ್ ಪಾಸ್ವರ್ಡ್ ಇಡ್ಬೇಕು. ಕಾನ್ಫಿಡೆನ್ಷಿಯಲ್ ಏನ್ ಪಾಸ್ವರ್ಡ್ ಇರ್ತದೆ ಅದು ಡಬಲ್ ವೆರಿಫಿಕೇಶನ್ ಆಗಿರ್ಬೋದು ಅಥವಾ ಸ್ಟ್ರಾಂಗ್ ಪಾಸ್ವರ್ಡ್ ಇರಬೇಕು. ಒಂದ್ ವೇಳೆ ನೀವೇನಾದ್ರೂ ನಿಮ್ಮ ವೈಯಕ್ತಿಕ ಫೋಟೋಗಳನ್ನ ಅಥವಾ ವೈಯಕ್ತಿಕ ವಿಡಿಯೋಗಳನ್ನ ಏನಾದ್ರು ಹಂಚ್ಕೊಂಡ್ರೆ ಅಥವಾ ಪೋಸ್ಟ್ ಮಾಡಿದ್ರೆ ಅದನ್ನೇ ಬೇರೆ ವ್ಯಕ್ತಿ ಮಿಸ್ಯೂಸ್ ಮಾಡಿ ನಿಮ್ಗೆ ತೊಂದರೆ ಕೊಡುವಂತಹ ಹಲವಾರು ಸಂದರ್ಭಗಳು, ಕೇಸ್ಗಳು ಇತ್ತೀಚೆಗೆ ಆಗ್ತಾ ಇದಾವೆ. ದಯವಿಟ್ಟು ಯಾರು ಮಕ್ಕಳಿಗೆ ಫೋನ್ ಕೊಡುವಾಗ ದಯವಿಟ್ಟು ಈ ಫೇಸ್ಬುಕ್ ಆಗ್ಲಿ, ಇನ್ಸ್ಟಾದಾಗ್ಲಿ ಅಥವಾ ಟ್ವಿಟ್ಟರ್ ಆಗ್ಲಿ, ಬೇರೆ ಬೇರೆ ಎಲ್ಲ ಬಹಳಷ್ಟು ಅಕೌಂಟ್ಗಳಿದೆ, ಸುಮಾರು 1000 ಇವತ್ತು ಈ ಅಪ್ಲಿಕೇಶನ್ಸ್ ಅದಾವ, ಅಂತವಕ್ಕೆಲ್ಲ ಅವಕಾಶ ಕೊಡಬಾರ್ದು ಅಂತ ಹೇಳ್ತಾ, ಇನ್ನು ಕೆಲವರಿಗೆ ಗಂಡು ಮಕ್ಳಿಗೆ ಹೇಳ್ಬೇಕಂತಂದ್ರೆ, ಈಗ ನಿಮ್ಗೆಲ್ರಿಗೂ ಬಂದಿರ್ಬೋದು, ಯು ಹ್ಯಾವ್ so pounds, ಡಾಲರ್ಸ್, ಕಂಗ್ರಾಚುಲೇಷನ್ಸ್ ಅಂತೆಲ್ಲ ಬರ್ತಾವೆ. ದಯವಿಟ್ಟು ಅಂತ ಯಾವ್ದಾದ್ರು ಮೆಸೇಜ್ ಬಂತು ಬಲ್ಕ್ ಆಗಿ ಅಂದ್ರೆ ದಯವಿಟ್ಟು ಯಾರು ಅದನ್ನ ರಿಪ್ಲೈ ಮಾಡಬಾರ್ದು. ಆ ಒಂದ್ಸಲ ನೀವು ರಿಪ್ಲೈ ಮಾಡಿದೆ ಅಂದ್ರೆ ಅವನಿಗೆ ಗೊತ್ತಾಗ್ತದೆ ಒಬ್ಬ ಬಕ್ರ ನಮಗೆ ರಿಪ್ಲೈ ಮಾಡ್ತಾ ಅದನ್ನೇ ನಾವು ಸ್ಟಾರ್ಟ್ ಮಾಡೋಣ ಅಂತ. ಅದಕ್ಕೆ ದಯವಿಟ್ಟು ಆ ರೀತಿ ಬಹಳ ಜನಕ್ಕೆ ಇವತ್ತು ಸೈಬರ್ ವಂಚಕರು ಇವತ್ತು ಏನ್ ಮಾಡ್ಬಿಟ್ರು ಅಂತಂದ್ರೆ, ಇತ್ತೀಚೆಗೆ ಬಳ್ಳಾರಿ ಒಬ್ಬ ವ್ಯಕ್ತಿ ಅವ್ರು ಏನ್ ಮಾಡ್ಯಾರ ಅಂತಂದ್ರೆ, ಎಲ್ಲ ಆರ್ಗನೈಸ್ಡ್ ಕ್ರೈಮ್ಸ್ ಅವೆಲ್ಲ ವ್ಯಕ್ತಿಗಳು ದೊಡ್ಡವರು ಆ ಕಡೆಲ್ಲ ಈ ನೋಯ್ಡಾ ಮತ್ತು ಗುಜರಾತ್ ಕಡೆ ಮತ್ತು ಡೆಲ್ಲಿ ಕಡೆ ಹೋಗ್ಬಿಟ್ರಪ್ಪ ಅಂದ್ರೆ ಒಂದೊಂದು ಕಂಪನಿಗಳನ್ನು ಓಪನ್ ಮಾಡ್ಬಿಟ್ರ. ಅಂತವ್ರಿಗೆ ಕೆಲವೊಂದು ಜಾಬ್ ಅನ್ನು ಕೊಡ್ತೀವಿ, 40,000 ಕೊಡ್ತೀವಿ, 50,000 ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಈ ಕಡೆ ಎಲ್ಲ ಬಡ ಮಕ್ಕಳನ್ನ ತಗೊಂಡೋಗಿ ಅವ್ರು ಎಂಪ್ಲಾಯ್ ಮಾಡಿಸ್ತಾರೆ. ಏನ್ ಮಾಡಿಸ್ತಾರಪ್ಪ ಅಂದ್ರೆ ಅವ್ನು ಟಾರ್ಗೆಟ್ ಕೊಡ್ತಾರೆ, ಇಂಥ ವ್ಯಕ್ತಿಗೆ ನೀವು ಟಾರ್ಗೆಟ್ ಮಾಡಿ ಅವನನ್ನ ಹೆಂಗಾರು ಒಳಗೆ ಹಾಕೋಬೇಕು. ನೀವ್ ಯಾವ ರೀತಿ ಅವ್ರನ್ನ ಬಿಸ್ನೆಸ್ ಮಾಡು, ಲವರ ಮಾಡು, ಇನ್ನೊಂದು ಮಾಡು ಅಂತ ವ್ಯಕ್ತಿಯನ್ನ ನೀವು ಹೇಳ್ದಂಗೆ ಕೇಳ್ಬೇಕು. ಹಂಗೆ ಅವ್ರಿಗೆ ಟ್ರೈನಿಂಗ್ ಮಾಡಿಬಿಟ್ಟು ಈ ಹಣವನ್ನ ಮತ್ತು ಸಂಪತ್ತನ್ನು ಲೂಟಿ ಮಾಡುವಂತ ಹೊಸ ಒಂದು ಜಾಲಗಳು ಇವತ್ತು ಜಾಸ್ತಿ ಆಗ್ತಾ ಇದಾವೆ. ಅದ್ರ ಬಗ್ಗೆ ತಾವೆಲ್ಲರೂ ಗಮನ ಹರಿಸ್ಬೇಕು. ಇನ್ನೊಂದು ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ, ಇವತ್ತೆಲ್ಲರೂ ನಾವು ಮನೆಯಿಂದ ಹೊರಗೆ ಬಂದಿದ್ದೀವಿ, ನಮ್ಮ ಕೆಲ್ಸಕ್ಕೆ ಬಂದಿದ್ದೀವಿ, ಬೇರೆ ಬೇರೆ ಹಲವಾರು ಕೆಲಸಗಳು ಬಂದಿದ್ದೀವಿ. ಎಲ್ಲರೂ ಇವತ್ತು ನಾವು ಬೈಕ್ಗಳನ್ನು ಯೂಸ್ ಮಾಡ್ತೀವಿ. ಭಾರತದಲ್ಲಿ ಪ್ರತಿ 3 ನಿಮಿಷಕ್ಕೆ ಒಬ್ಬ ವ್ಯಕ್ತಿ ಇವತ್ತು ರಸ್ತೆ ಅಪಘಾತಗಳಲ್ಲಿ ಸಾಕ್ತಾ ಇದ್ದಾರೆ. ನಿನ್ನೆ ನಮ್ಮ ಸಾಯಂಕಾಲ ನಮ್ಮ ಒಬ್ಬ ಹಡಪದ ಹುಡುಗ ನಿಂತು ಟ್ಯಾಕ್ಟ್ರಿಗೆ ಹೋಗಿ ಹೊಡ್ಕೊಂಡು ನಿಲ್ಸತ್ತ. ಇವತ್ತು ಎಷ್ಟೋ ಜನ ನಾವು ಬೈಕ್ಗಳಲ್ಲಿ ಹೋಗ್ತಾ ಇರ್ತೀವಿ, ರೈಡರ್ ಆಗಲಿ ಅಥವಾ ಪಿಲಿಯಂಟರ್ ಆಗಿ. ಇವತ್ತು ನಮ್ಮ ದೇಶದಲ್ಲಿ ಜಾಸ್ತಿ ಸಾಯ್ತಿರೋದು ಯಾರಪ್ಪ ಅಂತಂದ್ರೆ ಬೈಕ್ ರೈಡರ್ಸ್. ಅದು ಯಾಕೆ ಸಾಯ್ತಾ ಇದಾರೆ ಅಂದ್ರೆ ತಲೆಗೆ ಆಗ್ತಿರುವಂತಹ ಗಾಯಗಳಿಂದ ಸಾಯ್ತಾ ಇದಾರೆ. ದಯವಿಟ್ಟು ಎಲ್ರೂ ನನ್ನ ಒಂದು ವೈಯಕ್ತಿಕ ಮನವಿ, ಇವತ್ತೆಲ್ಲರೂ ನಾವು ಮನೆಯಿಂದೆಲ್ಲ ಹೊರಗೆ ಬಂದಿದ್ದೀವಿ. ನಾನು ನೆನಪಿಟ್ಕೋಬೇಕು, ಗಾಡಿಯನ್ನು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನು ಮನೆಯಿಂದ ಹೊರಟವನು ವಾಪಸ್ ಮನೆಗೆ ಬರಲಿಲ್ಲ ಸುರಕ್ಷಿತವಾಗಿ ಅಂದ್ರೆ, ನಾನು ಕೈ ಮುರ್ಕೊಂಡೆ, ಕಾಲು ಮುರ್ಕೊಂಡೆ, ಸತ್ತೋದೆ ಅಂದ್ರೆ ನನ್ನನ್ನು ನಂಬಿರುವಂತ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಏನಾಗ್ತದೆ? ನನ್ನನ್ನು ನಂಬಿರುವಂತ ನನ್ನ ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ವಯಸ್ಸಾದಂತ ತಂದೆ ತಾಯಿ ಇದ್ದಾರೆ, ಮತ್ತು ಮದುವೆ ಮಾಡ್ಬೇಕಾದಂತ ಅಕ್ಕ ತಂಗಿಯರಿದ್ದಾರೆ. ಅವ್ರದ್ದು ಪಾಡೇನಾಗ್ತದೆ ಅಂತ ಒಂದ್ಸಲ ನೀವು ವಾಪಸ್ ನಿಮ್ಮ ಮನೆ ಕಡೆ ನೋಡ್ಬಿಟ್ಟು
ನೋಡಿ ನೀವು ಕಿಕ್ ತುಳಿದ್ಬಿಟ್ಟು ನೀವು ಸ್ಟಾರ್ಟ್ ಮಾಡ್ಕೊಂಡು ಹೋದ್ರೆ ಡೆಫಿನೆಟ್ಲಿ ನೀವು ಸಂಚಾರದ ಒಂದು ಸುರಕ್ಷತಾ ನಿಯಮಗಳನ್ನ ಪಾಲನೆ ಮಾಡ್ತೀರಿ, ಸೇಫ್ ಆಗಿ ಹೊರಗೆ ಬರ್ತೀರಿ, ಸೇಫ್ ಆಗಿ ಮತ್ತೆ ಮನೆಗೆ ಬರ್ತೀರಿ. ಆ ಕಾರಣಕ್ಕಾಗಿ ಎಲ್ಲರೂ ತಾವು ಈ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಹಾಕ್ಬೇಕು. ಇವತ್ತು 100ಕ್ಕೆ 71 ಜನ ತಲೆಗೆ ಆಗ್ತಿರುವಂತ ಗಾಯಗಳನ್ನು ಅಟ್ಲೀಸ್ಟ್ ನಾವು ಈ ಹೆಲ್ಮೆಟ್ ಅನ್ನ ಹಾಕೊಂಡ್ರೆ ತಲೆಗೆ ಆಗ್ತಿರುವಂತ ಗಾಯಗಳನ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಅದ್ರ ಜೊತೆಗೆ ನಾವು ಈ ಕಾರಲ್ಲಿ ಹೋಗ್ತಾ ಇರ್ತೀವಿ, ಕಾರಲ್ಲಿ ಹೋಗುವಾಗ ಸುಮಾರು ಸಲ ನಮಗೆ ಅದು ಸೀಟ್ ಬೆಲ್ಟ್ ಹಾಕೊಳ್ರಿ ಅಂತೇಳಿ ನಮ್ಗೆ ಬೀಪ್ ಸೌಂಡ್ ಹೊಡಿತಾ ಇರ್ತದೆ. ಅದನ್ನ ನಾವು ಕಿರಿಕಿರಿ ಆಗ್ತದೆ ಅಂತ ಹೇಳ್ಬಿಟ್ಟು ಹಿಂದ್ಗಡೆ ಹೋಗಿ ಸಿಗಿಸುತ್ತೆ ಹೊರತು ನಮ್ಮ ಸುರಕ್ಷತೆಗಾಗಿ ಅದು ಇಲ್ಲ, ಅದು ನಮ್ಗೆ ಇದೆ ಅಂತ ಅನ್ನೋದ್ ಬಗ್ಗೆ ನಾವು ಯಾವತ್ತೂ ವಿಚಾರ ಮಾಡಲ್ಲ. ಆ ಕಾರಣಕ್ಕಾಗಿ ತಾವೆಲ್ಲರೂ ಮನೆಯಿಂದ ಹೊರಡುವಾಗ ದಯವಿಟ್ಟು ಒಂದ್ಸಲ ವಾಪಸ್ ನಿಮ್ಮ ಮನೆ ಕಡೆ ನೋಡಿ. ನಾನು ಸುರಕ್ಷಿತವಾಗಿ ಮನೆಗೆ ವಾಪಸ್ ಬರದೇ ಇದ್ರೆ ನನ್ನನ್ನು ನಂಬಿರುವಂತ ಕುಟುಂಬದ ಸ್ಥಿತಿ ಏನಾಗ್ತದೆ ಅಂತ ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ಕೊಂಡು ತಾವು ಒಂದು ಈ ಸಂಚಾರದ ಸುರಕ್ಷತಾ ನಿಯಮಗಳನ್ನ ಪಾಲನೆ ಮಾಡ್ರಿ ಅಂತ ಹೇಳ್ತಾ ಇಲ್ಲಿವರೆಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ಪ್ರಣಾಮಗಳನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಸರ್, ನೀವೆಲ್ಲ ಟ್ರಾಫಿಕ್ ರೂಲ್ಸ್ ಅನ್ನು ಹೇಳಿದ್ದೀರಿ, ಅದರಂತೆ ನಾವೆಲ್ಲರೂ ಕೂಡ ನಡೆದುಕೊಳ್ಳೋಣ ಈ ಸಂದರ್ಭದಲ್ಲಿ ಹೇಳಿ, ಈಗ ಗಂಗಾವತಿಯಿಂದ ಆಗಮಿಸಿರ್ತಕ್ಕಂಥ ಶರಣೆ ಶಿಲ್ಪಾ ನಾರಾಯಣ ಅವರು ಒಂದು ವಚನ ಗಾಯನವನ್ನು ಮಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ನಂತರದಲ್ಲಿ ಪೂಜ್ಯರ ಆಶೀರ್ವಚನ ಮುಕ್ತಾಯಗೊಳ್ತಾ ಇದ್ವಿ. ಒಂದು ಪ್ರಕಟಣೆ ಏನಂತಂದ್ರೆ, ನೀವು ಪ್ರಸಾರ ಮಾಡಿಕೊಂಡು